ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ. ಕೇಳುಗರೆ, ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. 39 ಸರ್ಜರಿ ಆಗಿದೆ ಸರ್. ಪ್ರಾಯಶಃ ಅದು ರೆಕಾರ್ಡ್ ಆಗಿದೆಯೇನೋ ಗೊತ್ತಿಲ್ಲ. ಇಲ್ಲಿ ತನಕ 397 ಗೋಲ್ಡ್ ಗೆದ್ದಿದ್ದೇನೆ, 27 ಸಿಲ್ವರ್ ಗೆದ್ದಿದ್ದೇನೆ, 5 ಬ್ರಾನ್ಸ್ ಗೆದ್ದಿದ್ದೇನೆ. ಆದ್ರೆ ಇನ್ನು ಆ ದಾಹ ಅಂತ ಹೇಳ್ತೀವಲ್ಲ, ಪ್ಯಾಷನ್, ಅದಿನ್ನೂ ಕಡಿಮೆ ಆಗ್ತಾ ಇಲ್ಲ. ಅರ್ಜುನ ಮತ್ತು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಹಿರಿಯ ಪ್ಯಾರಾ ಅಥ್ಲೀಟ್ ಮಾಲತಿ ಕೃಷ್ಣಮೂರ್ತಿ ಹೊಳ್ಳ ಜೊತೆಗೆ ಸಂವಾದ. ಇವತ್ತು ನಮ್ಮ ಕ್ರೀಡಾ ಸಂಭಾಷಣೆ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಕರ್ನಾಟಕದ ಬಹಳ ಅಪರೂಪದ ಮತ್ತು ವಿಶೇಷ ಸಾಧಕಿಯಾದಂತಹ ಮಾಲತಿ ಹೊಳ್ಳ ಅವರಿದ್ದಾರೆ. ಅವರು ಪ್ಯಾರಾ ಅಥ್ಲೀಟ್. ಭಾರತವನ್ನ 5 ಪ್ಯಾರಾಲಿಂಪಿಕ್ಸ್ಗಳಲ್ಲಿ, ಏಷ್ಯಾ ಪ್ಯಾರಾ ಗೇಮ್ಸ್ಗಳಲ್ಲಿ, ವರ್ಲ್ಡ್ ಪ್ಯಾರಾ ಗೇಮ್ಸ್ಗಳಲ್ಲಿ ಮತ್ತು ಓಪನ್ ಹಾಗೂ ಮಾಸ್ಟರ್ಸ್ ಗೇಮ್ಸ್ ಅಲ್ಲಿ ಭಾಗವಹಿಸಿ ಭಾರತವನ್ನ ಪ್ರತಿನಿಧಿಸಿದ್ದಾರೆ. ಜೊತೆಗೆ ಅರ್ಜುನ ಪ್ರಶಸ್ತಿ ಮತ್ತು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರೂ ಹೌದು. ಕರ್ನಾಟಕ ರಾಜ್ಯದ ಏಕಲವ್ಯ ಮತ್ತು ರಾಜ್ಯೋತ್ಸವ ಪ್ರಶಸ್ತಿಗಳನ್ನು ಕೂಡ ಅವರಿಗೆ ನೀಡಿ ಗೌರವಿಸಲಾಗಿದೆ. ಇವತ್ತು ಅವರು ತಮ್ಮ ಜೀವನದ ಮತ್ತು ಕ್ರೀಡಾ ಜೀವನದ ಎರಡೂ ಆಯಾಮಗಳ ಕತೆಗಳನ್ನ ನಮ್ಮೊಂದಿಗೆ ಹಂಚ್ಕೋತಾ ಇದ್ದಾರೆ. ಅವರ ಸ್ಫೂರ್ತಿದಾಯಕ ಜೀವನದ ಕತೆಯನ್ನ ಅವರಿಂದಲೇ ಕೇಳೋಣ ಬನ್ನಿ. ನಮಸ್ಕಾರ ಮಾಲತಿ ಮೇಡಮ್. ನಮಸ್ಕಾರ ಸರ್. ನಿಮ್ ಜೊತೆ ಮಾತಾಡೋದು ಅಂತಂದ್ರೆ ಅದೊಂದು ಸ್ಫೂರ್ತಿಯ ಪಯಣ. ಅದು ಬಾಲ್ಯದಲ್ಲಿಯೇ ಆದಂತಹ ಒಂದು ದುರ್ಘಟನೆಯನ್ನ ಬಹುಶಃ ನಿಮ್ಮ ಜಾಗದಲ್ಲಿ ಇದ್ದ ಎಷ್ಟೋ ಜನ ಅದನ್ನ ಬಹಳ ಮನಸ್ಸಿಗೆ ಹಚ್ಕೊಂಡು ಜೀವನದಿಂದಲೇ ವಿಮುಖವಾಗುವಂತಹ ದಾರಿಯನ್ನ ತುಳಿತಾರೆ. ಆದ್ರೆ ನೀವು ಆ ದುರ್ಘಟನೆಗೆ ಸೆಡ್ಡು ಹೊಡೆದು ಬಹಳ ದೊಡ್ಡ ಅಚೀವ್ಮೆಂಟ್ ಮಾಡಿ ಆ ವಿಧಿಗೆ ಒಂದು ಸವಾಲ್ ಹಾಕದಂತವ್ರು. ನಿಮ್ಮ ಕಥೆಯನ್ನು ಕೇಳಿ ನಮ್ಮ ಕೇಳುಗರು ಸ್ಫೂರ್ತಿಗೊಳ್ಳಲಿ ಅನ್ನೋದೇ ನಮ್ದೊಂದು ಉದ್ದೇಶ. ತಮ್ಮ ಜೀವನದ ಆ ಘಟನೆ ಮತ್ತು ಅಲ್ಲಿಂದ ಇಲ್ಲಿಯವರೆಗಿನ ಪಯಣವನ್ನ ನಮ್ಮೊಂದಿಗೆ ಹಂಚ್ಕೋಬೇಕು. ನಾನು ಹುಟ್ಟುವಾಗ ವೆರಿ ನಾರ್ಮಲ್ ಚೈಲ್ಡ್ ಆಗಿ ಹುಟ್ಟಿದ್ದೆ ಸರ್. ನಾವು 4 ಜನ ಮಕ್ಕಳು ನಮ್ಮ ತಂದೆ ತಾಯಿಗೆ. ನಾನು ಕೊನೆಯವಳು. ಹುಟ್ಟುವಾಗ ಆರಾಮಾಗಿ ಹುಟ್ಟಿದ್ದೆ. ಮತ್ತೆ 14 ತಿಂಗಳ ಮಗು ಇರುವಾಗ ಪೋಲಿಯೋ ಅಟ್ಯಾಕ್ ಆಯ್ತು ನಂಗೆ. ಆಗೆಲ್ಲ ತುಂಬಾ ಅಲ್ಲ ಸರ್, ಇಡೀ ವರ್ಲ್ಡ್ ಅಲ್ಲಿ ತುಂಬಾ ಪೋಲಿಯೋ ಇದಿತ್ತಲ್ಲ. ಐ ಆಮ್ ಟಾಕಿಂಗ್ ಅಬೌಟ್ 1958, 60s ಅಲ್ಲಿಂದ ತುಂಬಾನೇ ಇತ್ತು ಅವಾಗ ಎಲ್ಲ ಕಡೆ. ಅದು ಆದಾಗ ಏನಾಗಿತ್ತು ಅಂದ್ರೆ ನನಗೆ ಕುತ್ತಿಗೆಯಿಂದ ಕೆಳಗೆ ಅಟ್ಯಾಕ್ ಆಗ್ಬಿಟ್ಟಿತ್ತು. ಬರೀ ಕುತ್ತಿಗೆ ಮಾತ್ರ ಫಂಕ್ಷನ್ ಆಗ್ತಿತ್ತು ನಂದು. ಆದ್ರೆ ಕಣ್ಣು ಗುಡ್ಡೆಗಳು ಸರಿಯಾಗಿ ನಿಲ್ತಾ ಇರ್ಲಿಲ್ಲ, ಮಾತು ಸರಿಯಾಗಿ ಬರ್ತಾ ಇರ್ಲಿಲ್ಲ, ಸರಿಯಾಗಿ ರೆಸ್ಪಾಂಡ್ ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಬೇರೆಯವ್ರು ಹೇಳುದು ಕೇಳ್ತದೆ, ಅರ್ಥ ಆಗ್ತದೆ, ಅದಕ್ಕೆ ರೆಸ್ಪಾಂಡ್ ಮಾಡ್ಲಿಕ್ಕೆ ನನಗೆ ಆಗ್ತಾ ಇರ್ಲಿಲ್ಲ. ನಾಲ್ಗೆ ನಿಲ್ತಾ ಇರ್ಲಿಲ್ಲ. ಅಂದ್ರೆ ಕುತ್ತಿಗೆ ಕೆಳಗೆ ಸಿವಿಯರ್ ಆಗಿ ಅಟ್ಯಾಕ್ ಆಗಿತ್ತು ಅಂತ ನನ್ನ ತಂದೆ ತಾಯಿ ಹೇಳ್ತಾ ಇದ್ರು. ಆದ್ರೆ ಹೇಗಾಯ್ತು ಅಂದ್ರೆ ಮತ್ತೆ 5 ವರ್ಷ ಮಗು ತನಕ ನಾನು ಹಾಗೆ ಇದ್ದೆ. ಒಂದು ಮಂಚದಲ್ಲಿ ಮಲಗಿ ಬಿಟ್ರೆ ಡೆಡ್ ಲಾಗ್ ಅಂತ ಏನ್ ಹೇಳ್ತೀವಿ, ಒಂದು ಜೀವಂತ ಶವ ಅಂತ ಏನ್ ಹೇಳ್ತೀವಿ, ಹಾಗೆ ಎಲ್ಲದಕ್ಕೂ ಯಾರು ಒಬ್ರು ಹೆಲ್ಪ್ ಮಾಡಬೇಕು ಫಿಸಿಕಲಿ. ಆತರ ಕಂಡೀಷನ್ ಇತ್ತು. ನಾವು ಕುಂದಾಪುರದ ಕೋಟ ಅಂತ ಗ್ರಾಮದಿಂದ ಬೆಂಗಳೂರಿಗೆ ಮೈಗ್ರೇಟ್ ಆಗಿ ಬಂದವರು ನಾವು. ನಮ್ಮ ಜೀವನೋಪಾಯಕ್ಕೆ ತಂದೆ ಸಣ್ಣ ಉಡುಪಿ ಹೋಟ್ಲು ಶುರು ಮಾಡಿದ್ರು ಅವಾಗಷ್ಟೇ. ಎಕನಾಮಿಕಲ್ ಅಲ್ಲಿ ವೀಕರ್ಕಿಂತ ವೀಕರ್ ಆಗಿದ್ವಿ ನಾವು. ಒಂದು ಹೊತ್ತು ಊಟಕ್ಕೂ ನಮ್ಗೆ ಬಹಳ ಕಷ್ಟ ಆಗ್ತಾ ಇತ್ತು ಆ ಟೈಮಲ್ಲಿ. ಜಸ್ಟ್ ಶುರುವಾಗಿದೆ ಅಷ್ಟೇ ನಾವು ಲೈಫ್. ಆ ಟೈಮಲ್ಲಿ ನಾನು ಈ ತರ ಹುಟ್ಟಿದಾಗ ಏನಾಗಿತ್ತು ಅಂದ್ರೆ 2 ಕಡೆನೂ ತುಂಬಾ ಹೊಡೆತ ಬಿದ್ಬಿಟ್ಟಿತ್ತು ನಮ್ಮ ತಂದೆ ತಾಯಿಗೆ. ಫಿನಾನ್ಷಿಯಲ್ ಹೊಡೆದ ಬಿಟ್ಬಿಟ್ಟಿತ್ತು, ನೋಡ್ಕೊಳಕ್ಕೂ ಆಗ್ತಾ ಇರ್ಲಿಲ್ಲ, ಜಾಸ್ತಿ ಮಾಹಿತಿ ಇರ್ತಾ ಇರ್ಲಿಲ್ಲ ಇದ್ರ ಬಗ್ಗೆ ಏನ್ ಮಾಡ್ಬೋದು ಅನ್ನೋ ಒಂದು. ಆ ಟೈಮಲ್ಲಿ ಏನೂ ಇಲ್ಲ ಅಲ್ಲ. ಮತ್ತೆ ಅವ್ರಿಗೆ ಅಷ್ಟು ಅನಕ್ಷತ್ರರು ಅಂತ ಹೇಳ್ಬೋದಲ್ಲ, ಅಷ್ಟು ಓದು ಬರಹ ಬರ್ದೇ ಇರೋರು ನನ್ನ ತಂದೆ ತಾಯಿ. ಈ ತರ ಎಲ್ಲ ಇದ್ದಾಗ ಆದ್ರೂ ನನ್ನ ತಾಯಿ ಏನ್ ಮಾಡ್ತಿದ್ರು ಅಂದ್ರೆ, ಅವ್ರು ಒಂಥರ ಹಠವಾದಿ ಅಂತ ಹೇಳ್ಬಹುದು. ಅದನ್ನು ಬಿಡ್ತಾ ಇರ್ಲಿಲ್ಲ ನನ್ನ ತಾಯಿ. ನನ್ನನ್ನು ಹೆಗಲ ಮೇಲೆ ಹಾಕೊಂಡು 2 ಬಸ್ ಚೇಂಜ್ ಮಾಡ್ಕೊಂಡು, ಆಟೋದಲ್ಲಿ ಹೋಗ್ಲಿಕ್ಕೆ ಸ್ತೋಮತೆ ಇಲ್ಲ ನಮಗೆ, 2 ಬಸ್ ಚೇಂಜ್ ಮಾಡ್ಕೊಂಡು ಇಲ್ಲಿ ಬೆಂಗಳೂರಲ್ಲಿ ಇರುವಂತಹ ವಿಕ್ಟೋರಿಯಾ ಹಾಸ್ಪಿಟಲ್ ಅಲ್ಲಿ 2 ವರ್ಷ ಕಂಟಿನ್ಯೂಸ್ ಆಗಿ ನನಗೆ ಶಾಕ್ ಟ್ರೀಟ್ಮೆಂಟ್ ಕೊಡಿಸಿದ್ರು ನನ್ನ ತಾಯಿ. ಶಾಕ್ ಟ್ರೀಟ್ಮೆಂಟ್ ಏನಂದ್ರೆ, ಸತ್ತೋಗಿರೋ ನರ ಮತ್ತೆ ಮಸಲ್ಸ್ ಟಿಶ್ಯೂಸ್ ಗೆಲ್ಲ ಕರೆಂಟ್ ಪಾಸ್ ಆಗಿ ಅದು ಸ್ವಲ್ಪ ಜೀವಂತ ಬರ್ತದೆ, ಬರುವಂತದ್ದು ಬರ್ತದೆ, ಇಲ್ಲ ಅಂದ್ರೆ ಇಲ್ಲ, ಹಾಗೆ ಅಂತ. ಇದು ಕಂಟಿನ್ಯೂಸ್ ಆಗಿ 2 ವರ್ಷ ಆಗ್ತಾ ಇತ್ತು ಸರ್. ತುಂಬಾ ನೋವು. ಅವಾಗ ಬೆಳಿಗ್ಗೆ ಹೋದ್ರೆ 3 ಸಲ ಕೊಡ್ಬೇಕು ದಿನಕ್ಕೆ, ಮತ್ತೆ ಬಂದು ಹೋಗ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಬೆಳಿಗ್ಗೆ ಹೋದ್ರೆ ರಾತ್ರಿ ತನಕ ಅಲ್ಲಿ 3 ಸಲ ಕೊಟ್ಟಿಸ್ಕೊಂಡು ಕರ್ಕೊಂಡು ಬರ್ತಾ ಇದ್ರು ನನ್ನ ತಾಯಿ. ಹೆಗಲ ಮೇಲೆ ಸುಮ್ಮನೆ ಒಂದು ಶವವಾಗಿ ಬೀಳ್ಬೇಕು ಅಷ್ಟೇ ಹೊತ್ತು ಮತ್ತೆ ಏನು ಮೂವ್ಮೆಂಟ್ ಇರ್ತಾ ಇರ್ಲಿಲ್ಲ ನಂಗೆ. ಇದು ಕಂಟಿನ್ಯೂಸ್ ಆಗಿ 2 ಇಯರ್ಸ್ ನಡೀತು ಸರ್. ಅದಾದ ಮೇಲೆ ದೇಹದ ಮೇಲ್ಭಾಗ ಏನಂತೀವಿ ಅದು ಸ್ವಲ್ಪ ಚೈತನ್ಯ ಬಂತು, ಕೈ ಸ್ವಲ್ಪ ಸ್ಟ್ರಾಂಗ್ ಆಯ್ತು, ಮತ್ತೆ ಕೂತ್ಕೊಳ್ಳಿಕ್ಕೆ ಆಯ್ತು. ನನ್ನ ಸ್ಪೈನಲ್ ಕಾರ್ಡ್ ಅಂತ ಏನ್ ಹೇಳ್ತೇವೆ ಅದಕ್ಕೆ ಸ್ವಲ್ಪ ಶಕ್ತಿ ಬಂತು. ಇದೆಲ್ಲ ಆದ್ಮೇಲೆ ನಾನೇ ಕೂತ್ಕೊಳ್ಳೋಷ್ಟು ಒಂದು ಶಕ್ತಿ ಬಂತು ನಂಗೆ. ಆಗ ನನಗೆ 2.5-3 ವರ್ಷ ಇರಬಹುದೇನೋ. ಅಲ್ಲಿ ಒಬ್ರು ಡಾಕ್ಟರ್ ಹೇಳಿದ್ರು ಅಂತೆ ನನ್ನ ತಾಯಿ ತಂದೆಗೆ, ಈ ಮಗುನ ಇಲ್ಲಿ ಚೆನ್ನೈಯಲ್ಲಿ ಒಂದು ಸೆಂಟರ್ ಇದೆ, ರಿಹಾಬಿಲಿಟೇಷನ್ ಸೆಂಟರ್ ಅಂತ,
ಅಲ್ಲಿ ಕರ್ಕೊಂಡೋಗಿ ಮಗುನ ಅಡ್ಮಿಟ್ ಮಾಡಿ ನೀವು. ಯಾಕಂದ್ರೆ ಅಲ್ಲಿ ಒಂದೇ ಸೂರಿನಡಿ ನಿಮ್ಗೆ ಎಜುಕೇಶನ್ ಇದೆ, ಸ್ಟೇ ಇದೆ, ಮೆಡಿಕಲ್ ಅಸಿಸ್ಟೆನ್ಸ್ ಇದೆ, ಎಲ್ಲ ಸಿಗ್ತದೆ. ಮತ್ತೆ ಎಕನಾಮಿಕಲಿ ಸ್ವಲ್ಪ ಇದಾಗೂ ಇದೆ. ಅಲ್ಲಿ ಹಣ ಕಟ್ಟಬೇಕು, ಆದ್ರೆ ಅಷ್ಟುಂಟಲ್ಲ. ಈಗ ನಿಮಗೆ ಖರ್ಚು ಮಾಡ್ಲಿಕ್ಕಂತೂ ಆಗುದಿಲ್ಲ ಅಲ್ಲ, ಸರ್ಜರಿ ಎಲ್ಲ ತುಂಬಾ ಇದಾಗ್ತದೆ ಅಂತೆಲ್ಲ ಹೇಳಿದ ಮೇಲೆ ನನ್ನ ತಂದೆ ತಾಯಿ ಒಂದು ತ್ಯಾಗ ಅಂತ ಹೇಳ್ತೀವಲ್ಲ, ಅದನ್ನೆಲ್ಲ ಮಾಡಿ ನನ್ನ ಕರ್ಕೊಂಡೋಗಿ ಅಲ್ಲಿ ಅಡ್ಮಿಟ್ ಮಾಡಿದ್ರು. ನಾನು 15 ವರ್ಷ ಅಲ್ಲಿ ಹಾಸ್ಪಿಟಲ್ ಇದ್ದೆ ಸರ್. 15 ವರ್ಷ ನನ್ನ ಎಜುಕೇಶನ್ ಅಲ್ಲಿ ನಡೀತಾ ಇತ್ತು. ಅಲ್ಲಿ ಹೋದ್ಮೇಲೆ ನನಗೆಲ್ಲ ಮತ್ತೆ ಫಿಸಿಯೋಥೆರಪಿ ಇರ್ಬೋದು, ಸರ್ಜರೀಸ್ ಇರ್ಬೋದು, ಇದೆಲ್ಲ ಮಾಡಿ 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 ದೇಹದ ಮೇಲ್ಭಾಗ ಕರೆಕ್ಟ್ ಆಯ್ತು, ಏನ್ ತೊಂದರೆ ಇಲ್ದಂಗಾಯ್ತು. ಅಫ್ಕೋರ್ಸ್ ಸೊಂಟದಿಂದ ಕೆಳಗಿನ ಭಾಗ ಸಿವಿಯರ್ಲಿ ಅಟ್ಯಾಕ್ ಆಗಿರೋದ್ರಿಂದ ಎಂತದ್ದು ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಕೋಲ್ ಇಟ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೆ ಅಷ್ಟೇ, ಕ್ರಚ್ ಇಟ್ಕೊಂಡು. ಬಟ್ 2005 ತನಕ ನನ್ನ ನಡೀತಾ ಇದ್ದೆ. ಅದಾದ್ಮೇಲೆ ಮೇಜರ್ ಆಕ್ಸಿಡೆಂಟ್ ಆಯ್ತು ಇಂಗ್ಲೆಂಡ್ ಅಲ್ಲಿ ನಾನು ಆಡುವಾಗ. ಅದಾದ್ಮೇಲೆ ನಾನು ಕ್ಯಾಲಿಪರ್ ಹಾಕೊಳ್ಳೋದು ನಿಂತೋಯ್ತು, ಪರ್ಮನೆಂಟ್ಲಿ ವೀಲ್ ಚೇರ್ ಮೇಲೆ ಕೂತ್ಕೊಂಡ್ಬಿಟ್ಟೆ. ಐ ಥಿಂಕ್ ಆಗ ನನ್ನ ತಾಯಿ ಮಾಡಿರೋದು ಪ್ರಾರ್ಥನೆ ಇರ್ಬೋದು, ತ್ಯಾಗ ಇರ್ಬೋದು, ನಂಬಿಕೆ ಇರ್ಬೋದು ದೇವ್ರ ಮೇಲೆ, ಅಬೌಂಡೆಂಟ್ ಆಫ್ ಲವ್ ಅಂಡ್ ಅಫೆಕ್ಷನ್ ಅಂತ ನಾವೇನ್ ಹೇಳ್ತೀವಿ, ಅದಿರ್ಬೋದು. ಇದನ್ನೆಲ್ಲ ಸ್ಯಾಕ್ರಿಫೈಸ್ ಮಾಡಿದಾಗ ಇವತ್ತು ನನ್ನನ್ನು ಇದು ವೀಲ್ ಚೇರ್ ಅಂತ ನಾನು ಕರೆಯೋದೇ ಇಲ್ಲ ಸರ್. ಇದು ನನ್ನ ರಥ. ಇದು ನಾನು ರಾಣಿಯಾಗಿ ನನ್ನ ರಥದ ಮೇಲೆ ಕೂತ್ಕೊಂಡಿದ್ದೀನಿ ಅಂತ ಹೇಳಿಕೆ ಬಹಳ ಹೆಮ್ಮೆ ಪಡ್ತೇನೆ. ಆ ತಾಯಿ ಎರಡನೇ ಸರ್ತಿ ಜನ್ಮ ಕೊಟ್ಟಿದ್ದು ಸರ್. ನಂಗೆ ಹುಟ್ಟುವಾಗ ಒಂದು ಜನ್ಮ ಬಂದಿತ್ತು, ಈ ಲೈಫ್ ತಗೋಬೇಕು ಅಂತ ಬಂದಿತ್ತು. ನಾನು ಯಾವಾಗಲೂ ದೇವರಲ್ಲಿ ನಂಬಿಕೆ ಇಟ್ಕೊಂಡು ಮಾತಾಡೋದಾದ್ರೆ ಪ್ರತಿ ಹುಟ್ಟಿನಿಂದನೂ ಒಂದು ಕಾರಣ ಇಟ್ಕೊಂಡೆ ಭಗವಂತ ಕಳಿಸಿರ್ತಾನೆ ನಮ್ಮ ಮನೆಯಲ್ಲಿಗೆ. ಸೊ ಹೀಗೆ ನಾವು ಇರಬೇಕು ಅಂದಾಗ ಆ ಜೀವ ವ್ಯರ್ಥ ಆಗಬಾರ್ದಲ್ಲ. ಅದನ್ನ ನಾವು ಹೇಗೆ ಮಾಡಿಫೈ ಮಾಡ್ಬೋದು, ಹೇಗೆ ನಾವು ಅಚೀವ್ಮೆಂಟ್ ಮಾಡ್ಬೋದು, ಇರೋದ್ರಲ್ಲಿ ಹೇಗೆ ನಾವು ಡೈವರ್ಟ್ ಮಾಡ್ಕೊಂಡು ಮಾಡ್ಬೋದು ಅಂತ ರೀತಿಯಲ್ಲಿ ನನ್ನ ಸೆಕೆಂಡ್ ಇನ್ನಿಂಗ್ಸ್ ಅಂತ ನಾವೇನು ಹೇಳ್ತೇವೆ, ತಾಯಿ ಆ ಜನ್ಮ ಕೊಟ್ಟ ಮೇಲೆ ಅದನ್ನ ತಿರ್ಸ್ಕೊಂಡು. ನೀವು ಕ್ರೀಡೆಗೆ ಬಂದಿದ್ದ ಹೆಂಗೆ? ಕ್ರೀಡೆಗೆ ಏನಾಗ್ತಿತ್ತಂದ್ರೆ ಸರ್, 15 ವರ್ಷ ನಾನು ಹಾಸ್ಪಿಟಲ್ ಇದ್ನಲ್ಲ ಚೆನ್ನೈಯಲ್ಲಿ. ಪ್ರತಿ 3 ತಿಂಗಳಿಗೂ ಪ್ರತಿ 6 ತಿಂಗಳಿಗೂ ಒಂದೊಂದು ಸರ್ಜರಿ ಆಗ್ತಾ ಇತ್ತು. ಅದು ದೇಹದ ಬಹಳ ನೋವಿನ ಇದದು. ಸರ್ಜರಿ ಆದ್ಮೇಲೆ ಫಾಲೋಡ್ ಬೈ ದಿ ಫಿಸಿಯೋಥೆರಪಿ ಇರ್ಬೋದು, ಎಕ್ಸರ್ಸೈಸ್ ಇರ್ಬೋದು, ಆ ಕ್ಯಾಲಿಪರ್ ಹಾಕೊಂಡು ನಡ್ಕೊಂಡಿರೋದು, ಅದು ಒಂಥರ ಭೂಮಿ ಮೇಲೆ ನರಕ ಅಂತ ಹೇಳ್ಬೋದು. ಅಷ್ಟು ನೋವಾಗ್ತಾ ಇತ್ತು ಫಿಸಿಕಲಿ. ಇದೆಲ್ಲ ಏನಾಗ್ತಿತ್ತು ಅಂದ್ರೆ ನಾನು ಮೆಂಟಲಿ ಡ್ರೈನ್ ಹೋಗ್ಬಿಡ್ತಾ ಇದ್ದೆ. ನಮ್ಮಲ್ಲಿ ಏನ್ ತಾಕತ್ತಿದೆ, ಏನ್ ಟ್ಯಾಲೆಂಟ್ ಇದೆ ಕೂಡ ಆಗ್ತಾ ಇರ್ಲಿಲ್ಲ. ಒಂದು ಒಳ್ಳೆ ಹಾಡ್ ಹೇಳ್ತಾ ಇದ್ದೆ, ಒಳ್ಳೆ ಇನ್ಸ್ಟ್ರೂಮೆಂಟ್ ಬರ್ತಾ ಇದ್ದೆ. ಇದೆಲ್ಲ ಮಾಡ್ಬೇಕಾದ್ರೂ ಫಿಸಿಕಲಿ ನಾನು ಎಕ್ವಿಪ್ ಆಗ್ತಾ ಇರ್ಲಿಲ್ಲ. ಇದನ್ನೆಲ್ಲ ಬರೀಬೇಕು ಅಂದ್ರೆ ಏನ್ ಮಾಡ್ಬೋದು, ನಮ್ಮನ್ನ ನಾವು ದಂಡಿಸ್ಕೋಬೇಕು. ನಾವು ಎಷ್ಟು ನಮ್ಮನ್ನ ನಾವು ದಂಡಿಸ್ಕೊಳ್ತೀವೋ ಫಿಸಿಕಲಿ, ಮೆಂಟಲಿ ಏನು ಸ್ಟ್ರಾಂಗ್ ಆಗ್ತೇವೆ ಅಂತ ನಾನೇ ಎಕ್ವಿಪ್ ಮಾಡ್ಕೊಳಕ್ ಶುರು ಮಾಡಿದೆ, ತಿದ್ಕೊಳಕ್ ಶುರು ಮಾಡಿದೆ. ಅವಾಗ 1975 ಅಲ್ಲಿ ನಾನು ಒನ್ಸ್ ಫಾರ್ ಆಲ್ ನಾನು ಬೆಂಗಳೂರಿಗೆ ಶಿಫ್ಟ್ ಆಗಿ ಬಂದಾಗ ಟ್ರೀಟ್ಮೆಂಟ್ ಮುಗ್ದೋಗ್ಬಿಟ್ಟಿತ್ತು ನಂದು. 10th ಡಿಸ್ಟಿಂಕ್ಷನ್ ಪಾಸ್ ಆಗಿ ಕಾಲೇಜ್ ಸೇರ್ಬೇಕು ಅಂತ ಬಂದಾಗ ಇಲ್ಲಿ ಒಂದು ನ್ಯಾಷನಲ್ ಸ್ಪೋರ್ಟ್ಸ್ ಆಯ್ತು, ಲಕ್ಷ್ಮೀ ತಾಮುದಿನಿ ಅಂತ ನೀವು ಕೇಳಿರ್ತೀರಾ. ಹಳೆ ಇದರಲ್ಲಿ ಅವರ ಇನ್ಸ್ಟಿಟ್ಯೂಷನ್ ನಾನು ಜಾಯಿನ್ ಆಗಿ ಅವರ ಇನ್ಸ್ಟಿಟ್ಯೂಷನ್ ಮುಖಾಂತರ ನಾನು ಎಲ್ಲ ಕಡೆ ಪಾರ್ಟಿಸಿಪೇಟ್ ಮಾಡಕ್ಕೆ ಶುರುವಾದೆ. ಸ್ಪೋರ್ಟ್ಸ್ ಇಂದ ನಾನು ತಗೊಂಡಿರ್ಲಿಲ್ಲ. ಫಿಸಿಕಲಿ ನಾನು ನನ್ನನ್ನು ದಂಡಿಸ್ಕೋಬೇಕು, ಫಿಸಿಕಲಿ ನಾನು ಸ್ಟ್ರಾಂಗ್ ಆಗಬೇಕು. ಆ ನೋವನ್ನೆಲ್ಲ ಏನೇನ್ ಪಟ್ಟಿದ್ದೀನೋ ಅದನ್ನೆಲ್ಲ ಐ ಶುಡ್ ಗೆಟ್ ರಿಡ್ ಆಫ್ ಇಟ್ ಅಂತ. ಮೆಂಟಲಿ ಸ್ಟ್ರಾಂಗ್ ಆಗಬೇಕು, ಮೆಂಟಲಿ ಅದನ್ನೆಲ್ಲ ತೆಗೆದಾಕ್ಬಿಡಬೇಕು ಅನ್ನೋ ರೀತಿಯಲ್ಲಿ ನಾನು ಫಿಸಿಕಲ್ ಎಕ್ಸರ್ಸೈಸ್ ಮಾಡ್ತಾ ಇದ್ದೆ, ಫ್ರೀ ಹ್ಯಾಂಡ್ ಎಕ್ಸರ್ಸೈಸ್ ಮಾಡ್ತಾ ಇದ್ದೆ. ಸ್ಪೋರ್ಟ್ಸ್ ಅಲ್ಲೆಲ್ಲ ಬಂದಾಗ ನಾನು ಹೋಗಿ ಜಾಯಿನ್ ಆಗ್ತಾ ಇದ್ದೆ. ಆಟ ಆಡಿದ್ರೆಲ್ಲ ಒಂದೊಂದು ಮೆಡಲ್ಸ್ ಬರ್ತಾ ಇತ್ತು. ಅದು ಇನ್ನೂ ನಂಗೆ ಸ್ವಲ್ಪ ಕಾನ್ಫಿಡೆನ್ಸ್ ಇದಾಯ್ತು. ಹಾಗೆ ನನ್ನ ಸ್ಪೋರ್ಟ್ಸ್ ಲೈಫ್ ಶುರು ಆಯ್ತು ಸರ್. ಯಾವ ಗೇಮ್ಸ್ ಅಲ್ಲಿ ನೀವು ಆಡಕ್ ಶುರು ಮಾಡಿ? ನನ್ನ ಮೇನ್ ಅಥ್ಲೆಟಿಕ್ಸ್ ಸರ್, ಟ್ರ್ಯಾಕ್ ಅಂಡ್ ಫೀಲ್ಡ್, 100 and 200 ಮೀಟರ್ಸ್ ವೀಲ್ ಚೇರ್ ರೇಸ್ ಅಂತ. ನೀವೇನು 100-200 ಮೀಟರ್ಸ್ ರೇಸ್ ಅಂತ ನೀವೇನು ಕಲಿತೀರ, ನಾವು ವೀಲ್ ಚೇರ್ ರೇಸ್ ಅಂತ ಕರಿತೇವೆ. ಪ್ಲಸ್ ಶಾರ್ಟ್ ಪುಟ್ ಅಂಡ್ ಡಿಸ್ಕಸ್ ಥ್ರೋಸ್. ಇದು 4 ನಾನು ಮೇನ್. ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗಿದ್ದೆ ಯಾವಾಗ, ಹೆಂಗೆ ಅದು ನಿಮ್ಗೆ ಗೊತ್ತಾಯ್ತು? 1987 ತನಕ ನಾನು ನಂಬರ್ 1 ಆಗೇ ಇದ್ದೆ. ನಿಮ್ಗೆ ಗೊತ್ತಿರಬೇಕು, ನಮ್ದೆಲ್ಲ ಕ್ಲಾಸಿಫಿಕೇಶನ್ ಮಾಡ್ತಾರೆ ಡಾಕ್ಟರ್ಸ್. ನಮ್ಮ ಭಾಗದಲ್ಲಿ ಯಾವ ಮಸಲ್ ಫಂಕ್ಷನ್ ಆಗ್ತದೆ ಅಂತ ನೋಡಿ ಅದಕ್ಕೆ ಸರಿಯಾಗಿರುವಂತ ಕ್ಲಾಸ್ ಅಲ್ಲೇ ನಮ್ಮನ್ನ ಹಾಕ್ತಾರೆ. ಅದು ರೂಲ್ಸ್ ಅದು. ಸೊ ಅದನ್ನ ಹಾಕಿದಾಗ ನಾನು ಕ್ಲಾಸ್ 55 ಅಂತ ಬರ್ತಾನೆ. ಅಂದ್ರೆ ಸಿಟ್ಟಿಂಗ್ ಅಂಡ್ ನಾನ್ ಸಿಟ್ಟಿಂಗ್ ಬ್ಯಾಲೆನ್ಸ್ ಇರ್ತದೆ, ಥ್ರೋಯಿಂಗ್ ಇರ್ತದೆ, ಅದೆಲ್ಲ ಇರ್ತದೆ, ಭುಜದ್ದು ಅದೆಲ್ಲ ಎಕ್ಸಾಮಿನ್ ಮಾಡ್ತಾರೆ. ಸೊ ನನ್ನ ಕ್ಲಾಸ್ ಅಲ್ಲಿ ನಾನು ನಂಬರ್ 1 ಆಗಿದ್ದೆ. 87 ತನಕ ನ್ಯಾಷನಲ್ ಲೆವೆಲ್ ಅಲ್ಲಿ ಇದ್ದೆ. 1988 ಅಲ್ಲಿ ಸಿಯೋಲ್ ಪ್ಯಾರಾಲಿಂಪಿಕ್ಸ್ ಅಂತ ಬಂದಾಗ, ಎವ್ರಿ ಟೈಮ್ ಒಲಿಂಪಿಕ್ಸ್ ಆದ್ಮೇಲೆ 1 ತಿಂಗಳಾದ್ಮೇಲೆ ನಮ್ದು ನಡೀತದೆ ಪ್ಯಾರಾಲಿಂಪಿಕ್ಸ್ ಅಂತ. ಸೊ ಅದರಲ್ಲಿ ನನ್ನನ್ನು ಸೆಲೆಕ್ಟ್ ಮಾಡಿದ್ರು. ನನ್ನ ಕ್ರೆಡೆನ್ಷಿಯಲ್ಸ್ ಎಲ್ಲ ನೋಡಿ ಸೆಲೆಕ್ಟ್ ಮಾಡಿದ್ರು. 1988 ಇಂದ ನನ್ನ ಇಂಟರ್ನ್ಯಾಷನಲ್ ಇರಾ ಅಂತ ಹೇಳ್ತೀವಿ, ಅದು ಶುರುವಾಯ್ತು. ಫಸ್ಟ್ ಪ್ಯಾರಾಲಿಂಪಿಕ್ಸ್ ಎಲ್ಲಿ, ಅಲ್ಲಿ ನಿಮ್ಮ ಅಚೀವ್ಮೆಂಟ್ ಏನಿತ್ತು? ಇಲ್ಲಿ ತನಕ ಪ್ಯಾರಾಲಿಂಪಿಕ್ಸ್ ಅಲ್ಲಿ ನಾನು ಯಾವ್ದು ಮೆಡಲ್ ಗೆದ್ದಿಲ್ಲ. 1988 ಅಲ್ಲಿ ನಂದು 100 ಮೀಟರ್ಸ್ ಅಂಡ್ 200 ಮೀಟರ್ಸ್ ರೇಸ್ ಎರಡೆಗೆ ನಾನು ಕೊಟ್ಟಿದ್ದು. ಅಲ್ಲಿ ತನಕ ನಂಗೆ ಇಂಟರ್ನ್ಯಾಷನಲ್ ಲೆವೆಲ್ ಏನು ಅಂತ ನಂಗೆ ಗೊತ್ತಿರ್ಲಿಲ್ಲ. ಮತ್ತೆ ನಿಮಗೆ ಗೊತ್ತಿರೋ ತರ ಇಲ್ಲಿ ನಮ್ಗೆ ಯಾರು ಕೋಚ್ ಇರ್ತಾ ಇರಲಿಲ್ಲ. ಅವಾಗ ಎಲ್ಲ ನಾವೇ ಕಲ್ತ್ಕೋಬೇಕು, ನಾವೇ ಆಡಬೇಕು, ಎಲ್ಲಿ ಸರಿ ತಪ್ಪು ನಮ್ಗೇನು ಮಾಹಿತಿ ಇರ್ತಾ ಇರ್ಲಿಲ್ಲ.
ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ರೇಸರಿಗೆ ಅಂತಾನೆ ಒಂದು ರೇಸರ್ ವೀಲ್ ಚೇರ್ ಇರಬೇಕು, ಅದಕ್ಕಿಂತ ಸಪರೇಟ್ ಆಗಿ ವೀಲ್ ಚೇರ್ ಇದೆ, ಅದರಲ್ಲೇ ಪ್ರಾಕ್ಟೀಸ್ ಮಾಡಬೇಕು. ತುಂಬಾ ಕಾಸ್ಟ್ಲಿ ವೀಲ್ ಚೇರ್ ಇದೆ, ವೆರಿ ಎಕ್ಸ್ಪೆನ್ಸಿವ್ ವೀಲ್ ಚೇರ್. ಅದು ವೆರಿ ಲೈಟ್ ಆಗಿ ಮ್ಯಾನುಫ್ಯಾಕ್ಚರ್ ಮಾಡಿ ಕಸ್ಟಮ್ ಮೇಡ್ ಅಂತ ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ. ನಮ್ಮ ಬಾಡಿದು ಕರ್ವಿಂಗ್ಸ್ ಎಲ್ಲ ನೋಡಿ ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ. ಸೊ ಇದೆಲ್ಲ ಇರುವಾಗ ನನಗೆ ಅದು ಮಾಹಿತಿನೇ ಇರಲಿಲ್ಲ. ನಾನು ಇರೋ ವೀಲ್ ಚೇರ್ ಅಲ್ಲಿ 100 ಮೀಟರ್ಸ್ ಡ್ಯಾಶ್ ಮಾಡಿ ಬರ್ಬೋದು ಅಂತ ಅನ್ಕೊಂಡಿದ್ದೆ. ನಾನು ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು. ಆವಾಗ ಅಲ್ಲಿ ಒಬ್ಬರ ಹತ್ರ ಬಾಡಿಗೆಗೆ ತಗೊಂಡು ವೀಲ್ ಚೇರ್ ನ ಅವರು ಒಂದ್ ದಿವಸಕ್ಕೆ $50 ಅಂತ, ಯಾಕಂದ್ರೆ ಅದು ಬೇರೆಯವ್ರಿಗೆ ಕೊಡ್ಲಿಕ್ಕೆ ಅವ್ರಿಗೆ ಇಷ್ಟಪಡುದಿಲ್ಲ. ತುಂಬಾ ಲೈಟ್ ವೀಲ್ ಚೇರ್, ಸ್ವಲ್ಪ ಏನಾದ್ರು ಮುರಿದೋಯ್ತು ಅಂದ್ರೂ ಅಲ್ಲಿ ಪಾರ್ಟಿಕಲ್ ಸಿಕ್ಕುದಿಲ್ಲ. ಸೊ ಅದ್ರ ದೇ ಆರ್ ವೆರಿ ಪೊಸೆಸಿವ್ ಆಫ್ ದಟ್ ವೀಲ್ ಚೇರ್ಸ್. ಸೊ ಅದನ್ನ ಬಾಡಿಗೆಗೆ ತಗೊಂಡು ಅದರಲ್ಲಿ ರಾತ್ರಿ ಹಗಲು ಪ್ರಾಕ್ಟೀಸ್ ಮಾಡಿದೆ. ಅಫ್ಕೋರ್ಸ್ 100 ಮೀಟರ್ಸ್ ಹೋಯ್ತು ನಂದು. 200 ಮೀಟರ್ಸ್ ಅಲ್ಲಿ ಫೈನಲ್ ಆಯ್ತು ಸರ್. 53.10 ಸೆಕೆಂಡ್ಸ್ ಅಲ್ಲಿ ಟಚ್ವುಡ್ ರೆಕಾರ್ಡ್ ನ ಇನ್ನೂ ನನ್ನ ಹೆಸರಲ್ಲೇ ಇದೆ ಸರ್. ಅದಾದ್ಮೇಲೆ ಮತ್ತೆ 4 ಪ್ಯಾರಾಲಿಂಪಿಕ್ಸ್ ಅಲ್ಲೂ ಭಾಗವಹಿಸಿದ್ದೀರಿ. ಅದೆಲ್ಲ ಎಕ್ಸ್ಪೀರಿಯನ್ಸ್. ಅದೆಲ್ಲ ನಾನು ಏನ್ ಮಾಡಿದೆ ಅಂದ್ರೆ ಅವನ ಟ್ರ್ಯಾಕೇ ಬಿಟ್ಬಿಟ್ಟೆ ಅಲ್ಲಿ ಮಾಡಿದಾಗ. ಯಾಕಂದ್ರೆ ನನ್ನ ಅನುಭವ ಆಗಿತ್ತು ನಂಗೆ. ಪ್ರತಿ ಸಲನೂ ಯಾರು ವೀಲ್ ಚೇರ್ ಕೊಡ್ಲಿಕ್ಕೆ ತಯಾರಿರುವುದಿಲ್ಲ, ಮತ್ತೆ ನಮ್ಮ ಹತ್ರ ತಗೊಳಕ್ಕೂ ಆಗುದಿಲ್ಲ. ನೀವು ಒಂದ್ ವೇಳೆ ತಗೊಂಡ್ ಬಂದ್ರು ನಮ್ಗೆ ಇಂಡಿಯನ್ ಟ್ರ್ಯಾಕಿಗೆ ಅದು ಒಪ್ಪುದಿಲ್ಲ. ಅದು ಆತರ ಪ್ರಾಬ್ಲಮ್ ಇತ್ತು. ಸಿಂಥೆಟಿಕ್ ಟ್ರ್ಯಾಕ್ ಇದ್ರು ಅದು ಪ್ರಾಬ್ಲಮ್ ಆಗ್ತಾ ಇತ್ತು. ಸೊ ಇದೆಲ್ಲ ಯಾಕೆ ಅಂತ ಹೇಳಿ ನಾನು ಇಂಟರ್ನ್ಯಾಷನಲ್ ಪಾರ್ಟಿಸಿಪೇಟ್ ಮಾಡ್ಬೇಕಾದ್ರೆ ನಾನು ಬರೀ ಫೀಲ್ಡ್ ಇವೆಂಟ್ಸ್ ಮಾತ್ರ ಶಾರ್ಟ್ ಪುಟ್ ಅಂಡ್ ಡಿಸ್ಕಸ್ ಮಾತ್ರ ತಗೊಳ್ತಾ ಇದ್ದೆ. ಅದ್ರಲ್ಲಿ ಮಾಡ್ಕೊಂಡ್ ಬರ್ತಾ ಇದ್ದೆ, ಎಲ್ಲದರಲ್ಲೂ ಮಾಡ್ಕೊಂಡ್ ಬರ್ತಾ ಇದ್ದೆ. ವಿದಿನ್ 8th ಬರ್ತಾ ಇದ್ದೆ ಅಥವಾ ವಿದಿನ್ 10th ಹಾಗೆ ಬರ್ತಾ ಇದ್ದೆ. ಈಗ ನೀವು ಅಲ್ಲಿಗೆ ಹೋದಾಗ ಇಲ್ಲಿ ನಿಮ್ಮ ಟ್ರೈನಿಂಗು, ಇಲ್ಲಿ ಫೆಸಿಲಿಟೀಸು, ಅವರ ಒಂದು ಪರ್ಫಾರ್ಮೆನ್ಸ್ ಎಲ್ಲ ನೋಡಿದಾಗ ನಿಮಗೇನು ಅನಿಸ್ತಿತ್ತು? ನಾವು ಬಹಳ ಹಿಂದಿದ್ದೇವೆ ಅನ್ಸ್ತಾರೆ ಆಗ. ಅಫ್ಕೋರ್ಸ್ ಈಗ ಎಲ್ಲ ಚೇಂಜ್ ಆಗಿದೆ. ಆಗ ತುಂಬಾನೇ ಹಿಂದಿದ್ವಿ. ನಮಗೊಂದು ಕೋಚ್ ಇರ್ತಾ ಇರ್ಲಿಲ್ಲ, ಒಂದು ಫೆಸಿಲಿಟೀಸ್ ಇರ್ತಾ ಇರಲಿಲ್ಲ, ಒಂದು ಎಕ್ವಿಪ್ಮೆಂಟ್ಸ್ ಸಿಗ್ತಾ ಇರಲಿಲ್ಲ, ಮತ್ತೆ ಒಂದು ಇನ್ಫ್ರಾಸ್ಟ್ರಕ್ಚರ್ ಅಂತ ನಾವೇನ್ ಹೇಳ್ತೇವೆ ನಮ್ಗೆ ಅನುಕೂಲವಾಗುವಂತ ಒಂದು ಗ್ರೌಂಡ್ ಆಗ್ಲಿ ಇದಾಗ್ಲಿ ಅದು ಸಿಗ್ತಾ ಇರಲಿಲ್ಲ. ಯಾವುದೂ ಸಿಗ್ತಾ ಇರಲಿಲ್ಲ ನಮ್ಗೆ ಆವಾಗ. ಅಷ್ಟೆಲ್ಲ ಯಾಕೆ, ನೀವು ಹೋಗ್ಬೇಕು ಅಂದ್ರೆ ನಿಮ್ಗೆ ನಮ್ಮ ಹಣ ಹಾಕಿ ನಾವು ಅಲ್ಲಿ ಹೋಗ್ಬೇಕಾಗಿತ್ತು. ಏರ್ ಫೇರ್ ಆಗ್ಲಿ, ಎಂಟ್ರಿ ಫೀಸ್ ಆಗ್ಲಿ, ಅದನ್ನ ನಾವು ಕಟ್ಕೊಂಡು ಹೋಗ್ಬೇಕಾಗಿತ್ತು. ಅದೇನ್ ಲ್ಯಾಕ್ಸ್ ಟುಗೆದರ್ ಆಗುತ್ತೆ ನಿಮ್ಗೆ ಗೊತ್ತುಂಟಲ್ಲ. ಅಷ್ಟೆಲ್ಲ ಕಷ್ಟಪಟ್ಕೊಂಡು ನಾವು ಹೋಗ್ತಾ ಇದ್ವಿ. ಫ್ಲೈಟ್ ಹತ್ತುವ ತನಕ ನಮಗೆ ಭರವಸೆ ಇಲ್ಲ ನಾವು ಹೋಗ್ತಾ ಇದೀವ ಇಲ್ವಾ ಅಂತ. ಅಷ್ಟಿದಾಗ್ತಾ, ಯಾಕಂದ್ರೆ ಹಣ ಒಟ್ಟು ಕೊಡಿಸ್ಬೇಕಲ್ಲ. ಡೋರ್ ಟು ಡೋರ್ ಹೋಗಿ ಅದಕ್ಕೆಲ್ಲ ಟೈಮ್ ಪಾಸ್ ಆಗ್ತಾ ಇತ್ತು ಹೊತ್ತು ಟ್ರೈನಿಂಗ್ಗೆ ನಮಗೆ ಅಷ್ಟು ಕಾನ್ಸಂಟ್ರೇಷನ್ ಇರ್ತಾ ಇರಲಿಲ್ಲ. ಮತ್ತೆ ಎಷ್ಟು ಟ್ರೈನಿಂಗ್ ಮಾಡ್ತೀವೋ ಅದನ್ನ ನಾವು ಎಷ್ಟು ತರಿದ್ದೇವೆ, ಎಷ್ಟು ತಪ್ಪಿದ್ದೇವೆ. ಟಚ್ ವುಡ್ ನಾನು ಸ್ಪೋರ್ಟ್ಸ್ ಇಂದ ರಿಟೈರ್ಡ್ ಆಗೋ ತನಕನು ಮೇ ಬಿ ಇವಾಗ್ಲೂ ಹೇಳ್ತೇನೆ, ಟೆಕ್ನಿಕಲಿ ನನಗೆ ಗೊತ್ತಿಲ್ಲ ನಾನು ಕರೆಕ್ಟ್ ಆಗಿ ಮಾಡ್ತಾ ಇದ್ದೀನ, ಹೇಗೆ ಮಾಡ್ತಾ ಇದ್ದೀನಿ, ಯಾವ ತರ ಇದೆ ಖಂಡಿತ ಇಲ್ಲ. ನಂಗೆ ಇದ್ದಿದ್ದು ಒಂದೇ ಒಂದು ಭರವಸೆ, ಹೋಗ್ತೇನೆ, ಪರ್ಫಾರ್ಮ್ ಮಾಡ್ತೇನೆ, ಗೆಲ್ತೇನೆ, ಬರ್ತೇನೆ. ಅಷ್ಟು ಮಾತ್ರ ನನ್ಗೆ ಗೊತ್ತಿದೆ. ನನ್ನ ಮೇಲೆ ನನ್ಗೆ ಇರ್ತೀವಿ ಅಂತ ಕಾನ್ಫಿಡೆನ್ಸ್ ಅಷ್ಟು ಮಾತ್ರ ಗೊತ್ತೇ ಇರ್ತು. ಇವಾಗ ಅದು ತುಂಬಾ ಚೇಂಜ್ ಆಗಿದೆ ಸರ್. ಇವಾಗ ನಿಮಗೆ ಕೋಚ್ಗಳಿದ್ದಾರೆ, ಕ್ಯಾಶ್ ಅವಾರ್ಡ್ ಇರುತ್ತೆ, ಹೋಗಿ ಬರ್ಲಿಕ್ಕೆ ಎಲ್ಲ ಇರ್ತದೆ, ಕ್ಯಾಂಪ್ ಇರ್ತದೆ, ಪ್ರೋಟೀನ್ಸ್ ಇರ್ತದೆ. ನಮಗೆಲ್ಲ ಕ್ಯಾಂಪ್ ಗಿಂಪಿಂದ ಏನಂದ್ರೆ ಗೊತ್ತಾಗ್ತಿಲ್ಲ. ನಾನು ಆಗ ಸಿಂಡಿಕೇಟ್ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ನಾನು 4 ಗಂಟೆ ತನಕ ಕೆಲಸ ಮುಗಿಸಿ ಅದಾದ್ಮೇಲೆ KR-ಪುರಂ, ಅದಾದ್ಮೇಲೆ ಕಂಠೀರವ ಸ್ಟೇಡಿಯಂ ಬರ್ತಾ ಇದ್ದೆ. ರಾತ್ರಿ 7 ಗಂಟೆ ತನಕ ಅಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡು ಮತ್ತೆ ಮನೆಗೆ ಹೋಗ್ತಾ ಇದ್ದೆ. ಮತ್ತೆ ಬೆಳಿಗ್ಗೆ 5 ಗಂಟೆಗೆ ಬರ್ತಾ ಇದ್ದೆ. 5 ರಿಂದ 7 ಸ್ಪೋರ್ಟ್ಸ್ ಇರುವಾಗ ಮಾಡ್ಕೊಂಡು ಮತ್ತೆ ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ಈ ತರ ಇರ್ತಾ ಇತ್ತು ನಮ್ದು. ಈಗ ಆಗಿಲ್ಲ. ಈಗ ಕೆಲ್ಸಕ್ಕೆ ಹೋಗುವಾಗ ರಜಾ ಸ್ಯಾಂಕ್ಷನ್ ಆಗ್ತದೆ ಅವ್ರು ಕೆಲಸ ಮಾಡೋವರಿಗೆ. ಈಗ ಎಲ್ಲ ನಮ್ಮನ್ನೀಗ ಹೇಗೆ ಟ್ರೀಟ್ ಮಾಡ್ತಾ ಇದ್ದ ಅಂದ್ರೆ, ಇವಾಗ ಆನ್ ಪಾರ್ ಅಂತ ಏನ್ ಹೇಳ್ತೀವಿ, ನಾರ್ಮಲ್ ಅಥ್ಲೀಟ್ಸ್ ಹೇಗಿದ್ದಾರೆ ಸ್ಪೋರ್ಟ್ಸ್ ಪೀಪಲ್, ಅದೇ ತರ ನಮ್ಮನ್ನು ಅದೆಲ್ಲ ತುಂಬಾನೇ ಇಂಪ್ರೂವ್ ಆಗಿದೆ. ತುಂಬಾ ಹೆಮ್ಮೆಯಿಂದ ಹೇಳ್ಕೊಳ್ಳುವಂತ ವಿಚಾರ ನಮ್ಮನ್ನ ಆತರ ಎಲ್ಲ. ಸ್ಪೆಷಲಿ ಎಲೆಕ್ಟ್ರಾನಿಕ್ ಮೀಡಿಯಾ ಆಗಲಿ, ನಾವೆಲ್ಲ ಆಡುವಾಗ ಇಂಥವ್ರು ಆಡ್ತಾ ಇದಾರೆ ಅಂತ ಎಷ್ಟೋ ಜನ ಗೊತ್ತಾಗ್ತಾ ಇರ್ಲಿಲ್ಲ. ಸ್ಪೋರ್ಟ್ಸ್ ಅಲ್ಲಿ ಇಂಥವ್ರು ಒಂದು ಹ್ಯಾಂಡಿಕ್ಯಾಪ್ ಪರ್ಸನ್ ಸ್ಪೋರ್ಟ್ಸ್ ಆಡಬಹುದು, ಅದರಲ್ಲಿ ಮಾಲತಿ ಹೊಳ್ಳ ಅಂತ ಒಬ್ಳು ಇದ್ದಾಳೆ ಅಂತ ಜನರಿಗೆ, ಸಮಾಜಕ್ಕೆ ಗೊತ್ತಾಗಿದೆ. ಈವನ್ ಸಮಾಜಕ್ಕೇನು ಇಡೀ ನೇಷನ್ ಗೊತ್ತಾಗಿದೆ ಮೀಡಿಯಾ ಇಂದ. ಅವಾಗ ಎಲೆಕ್ಟ್ರಾನಿಕ್ ಮೀಡಿಯಾ ಸ್ವಲ್ಪ ಕಡಿಮೆ ಇದ್ದಿರಬಹುದು, ಮಾಮೂಲಾಗಿ ಜನರಲ್ ಮೀಡಿಯಾ ಇಂದನೇ ನಾನು ಶೈನಿಗೆ ಬಂದಿದ್ದು. ಈಗ ಪ್ಯಾರಾಲಿಂಪಿಕ್ಸ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಪ್ಯಾರಿಸ್ ಪ್ಯಾರಾಲಿಂಪಿಕ್ಸ್ ಅಲ್ಲಿ 2024 ಆಗಲಿ, 2021ರಲ್ಲೂ ಕೂಡ ಟೋಕಿಯೋದಲ್ಲಿ ಪ್ಯಾರಾಲಿಂಪಿಯನ್ ಅಥ್ಲೀಟ್ಗಳು ತುಂಬಾ ಒಳ್ಳೆ ರಿಸಲ್ಟ್ ತಗೊಂಡ್ಬಂದಿದ್ದಾರೆ. ಸಾಕಷ್ಟು ಮೆಡಲ್ ಬಂದಿದೆ, ದಾಖಲೆ ಕೂಡ ಮಾಡಿದ್ದಾರೆ. ಇದು ಒಂಥರ ನಮ್ಮ ದೇಶದಲ್ಲಿ ಈ ಪ್ಯಾರಾ ಗೇಮ್ಸ್ ಗಳಿಗೆ ಒಂದು ಹೊಸ ಚೈತನ್ಯವನ್ನ ಕೊಡ್ತಾ ಇದೆ. ಇದರ ಬಗ್ಗೆ ತಮ್ಮ ಅನಿಸಿಕೆ ಏನು, ಮತ್ತೆ ಇದರ ಮುಂದಿನ ಫ್ಯೂಚರ್ ಏನು? ಸರ್, ಪ್ಯಾರಾ ಗೇಮ್ಸ್ಗೆ ಹೊಸ ರೂಪ ಅಂತ ಹೇಳಿಕ ಇಡೀ ವಿಶ್ವಕ್ಕೆ ನಾವು ಒಳ್ಳೆ ರೂಪ ತಗೊಂಡ್ಬಂದಿದ್ದೇವೆ ಸರ್. ನಮ್ಮನ್ನ ಇನ್ನೊಬ್ಬರಿಗೆ ನಾವು ಕಂಪೇರ್ ಮಾಡ್ಕೊಳ್ಳೋದಂತ ನೇಚರ್ ಅಂತಲ್ಲ. ಆದ್ರೆ ಈ ಸಲ ಏನೋ ಸ್ವಲ್ಪ ಗರ್ವ ಬಂದ್ಬಿಟ್ಟಿದೆ ನನಗೆ. ಪ್ಯಾರಾ ಅಥ್ಲೀಟ್ಸ್ ಅವ್ರು ಮಾಡಿರುವಂತ ಸಾಧನೆ ಎಲ್ಲ ನೋಡಿ, ಅವರು ಗಳಿಸಿರುವಂತ ಮೆಡಲ್ಸ್ ಎಲ್ಲ ನೋಡಿದಾಗ, ಸಾಧನೆ ಮಾಡಿದ್ರೆ ತಾನೇ ಮೆಡಲ್ಸ್ ಬರೋದು. ಇದೆಲ್ಲ ಮಾಡಿದಾಗ ನಮ್ಮ ಬೆನ್ನ ನಾವೇ ತಟ್ಕೊಂಡು ಸಹ ದೇಶಕ್ಕೆ, ಅಂದ್ರೆ ನಾರ್ಮಲ್ ಪೀಪಲ್ಗೆ ನಾವು ಒಂದು ಸಂದೇಶ ಕೊಟ್ಟಂಗಾಗ್ತದೆ.
ಇಷ್ಟೆಲ್ಲ ಫಿಸಿಕಲ್ ಪೇನ್ ಇರ್ತದೆ, ಮೆಂಟಲ್ ಟ್ರೋಮಾ ಇರ್ತದೆ, ಎಷ್ಟೋ ಜನಕ್ಕೆ ಊಟಕ್ಕೆ ಇರುವುದಿಲ್ಲ, ಎಷ್ಟೋ ಜನಕ್ಕೆ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಅನುಕೂಲತೆ ಇರುವುದಿಲ್ಲ. ಕ್ಯಾಂಪ್ ಅಲ್ಲಾಗ್ಲಿ ಇದಾಗ್ಲಿ ಗವರ್ಮೆಂಟ್ ಸಹ ಕೊಟ್ಟು ಸಹ ಅಲ್ಲಿ ಹೋಗಿ ಮುಟ್ಟಬೇಕಲ್ಲ ನಾವು. ಅಲ್ಲಿ ತನಕ ನಾವು ಏನಾದ್ರು ಸಾಧನೆ ಮಾಡಿದ್ರೆ ಗವರ್ಮೆಂಟ್ ನಮ್ಮನ್ನ ರೆಕಗ್ನೈಸ್ ಮಾಡ್ತದೆ. ನೀವೇನು ಸಾಧನೆ ಮಾಡಿಲ್ಲ ಅಂದ್ರೆ ಗವರ್ಮೆಂಟ್ ಹೇಗೆ ಗೊತ್ತಾಗ್ತದೆ? ಗೊತ್ತಾಗುದಿಲ್ಲ. ಆ ಸಾಧನೆ ಮಾಡುವಂತ ಪೀರಿಯಡ್ ಇದೆಯಲ್ಲ, ಅದು ಕ್ಲಿಷ್ಟಕರ ಪೀರಿಯಡ್. ಎಲ್ಲೋ ಹೊಲದಲ್ಲೆಲ್ಲ ಜಾವ್ಲಿನ್ ಎಲ್ಲ 2014 ಅಲ್ಲಿ ನಮ್ಗೆ ಗೋಲ್ಡ್ ಮೆಡಲ್ ತಂದು ಕೊಟ್ಟವರು, ಫಸ್ಟ್ ಗೋಲ್ಡ್ ಮೆಡಲ್ ದೇವೇಂದ್ರ ಜಜಾರಿಯಾ ಅಂತ. ಅವರು ಹೊಲದಲ್ಲಿ ಕಬ್ಬಿನ ಕೋಲ್ ಬಿಸಾಕ್ಬಿಟ್ಟು ಅವ್ರು ಪ್ರಾಕ್ಟೀಸ್ ಮಾಡ್ತಾ ಇದ್ರಂತೆ. ಸೊ ಈ ತರ ಅಂತ ಎಲ್ಲ ಇರುವಾಗ ಆ ಕಷ್ಟ ಸಾಧನೆ ದಾಟ್ಕೊಂತಾರೆ ನಾವು ಸಾಧನೆ ಅಂತ ಬರೋದು. ಇದೆಲ್ಲ ಮಾಡ್ಬೇಕು ಅಂತ ಹೇಳಿದಾಗ ಸೊ ಅಂತವ್ರಿಗೆಲ್ಲ ನಾವು ಎಷ್ಟು ಕಷ್ಟಪಟ್ಟಿರ್ತೀವಿ ಫಿಸಿಕಲಿ. ಎಷ್ಟೋ ಜನ ಬೆನ್ನು ಮೂಳೆ ಮುರಿದವರು ಸಹ ಈ ಸಲ ಪ್ರೈಸ್ ವಿನಿಂಗ್ ಆಗಿದೆ. ಅವರಿಗೆ ಸೆನ್ಸೇಷನ್ ಇರುವುದಿಲ್ಲ, ಬೆಡ್ ಸೋರ್ಸ್ ಆಗಿರ್ತದೆ, ಯೂರಿನಲ್ ಕಂಟ್ರೋಲ್ಸ್ ಇರುವುದಿಲ್ಲ. ಎಷ್ಟು ಕಷ್ಟಪಟ್ಟಿರ್ತೀವಿ ಸರ್ ನಾವು. ಫಿಸಿಕಲ್ಗಿಂತ ಮೆಂಟಲಿ ತುಂಬಾ ಕಷ್ಟಪಟ್ಟಿರ್ತೀವಿ. ಇದನ್ನೆಲ್ಲ ಹೇಗಪ್ಪ ನಾವು ದಾಟ್ಕೊಂಡ್ ಬರುದು ಅಂತ. ಇದೆಲ್ಲರ ಮಧ್ಯೆ ನಾವು ಏನೋ ಒಂದು ಸಣ್ಣ ಸಾಧನೆ ಅಂತ ಮಾಡಿರ್ತೀವಲ್ಲ. ನಿಮ್ಮ ಇಷ್ಟೆಲ್ಲ ಸಾಧನೆಗಳಿಗೆ ನಿಮ್ಮನ್ನ ಗುರುತಿಸಿ ಕೊಟ್ಟಿರೋ ಪ್ರಶಸ್ತಿಗಳು ಯಾವುದು? ನಿಮ್ಗೆ ಅದರಿಂದ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ? ಖಂಡಿತ ಸರ್. ಅರ್ಜುನ ಅವಾರ್ಡ್ ಕೊಟ್ಟಿದ್ದಾರೆ, ಪದ್ಮಶ್ರೀ ಅವಾರ್ಡ್ ಕೊಟ್ಟಿದ್ದಾರೆ, ರಾಜ್ಯೋತ್ಸವ ಅವಾರ್ಡ್ ಕೊಟ್ಟಿದ್ದಾರೆ, ಏಕಲವ್ಯ ಅವಾರ್ಡ್ ಕೊಟ್ಟಿದ್ದಾರೆ, ಗವರ್ಮೆಂಟ್ ಅವಾರ್ಡ್ಸ್. ಇನ್ನು ನಾನ್ NGOs ಒಂದು ಹತ್ರ ಒಂದು 200-300 ಅವಾರ್ಡ್ಸ್ ಬಂದಿರಬಹುದು ಸರ್. ಮತ್ತೆ USA ಅವರು ಬೆಸ್ಟ್ ಸಿಟಿಸನ್ ಆಫ್ ಇದು ಅಂತ ಅವ್ರು ಕೊಟ್ಟಿದ್ದಾರೆ, UK ಅವರು ಕೊಟ್ಟಿದ್ದಾರೆ. ಅವಾರ್ಡ್ಸ್ ಅನ್ನೋದು ಯಾವಾಗಲೂ ನಮ್ಮ ಭುಜದ್ದು ನಮ್ಮ ರೆಸ್ಪಾನ್ಸಿಬಿಲಿಟಿ ಅಂತ ಇನ್ನೂ ಬೆಳೆಸ್ಕೋಬೇಕು ಅನ್ನೋ ರೀತಿಯಲ್ಲಿ ನಮ್ಮನ್ನ ಪ್ರೋತ್ಸಾಹಿಸಿ ಕೊಡುವಂತ ಅವಾರ್ಡ್ಸ್ ಅದು. ಅದರಲ್ಲಿ ಒಂದು ಇಂಡೈರೆಕ್ಟ್ ಮೆಸೇಜ್ ಇರ್ತದೆ, ಇದು ಕೊಟ್ಟಿದ್ದೇನೆ, ಇನ್ನು ಮುಂದೆ ನೀವು ಇನ್ನೂ ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೇಕು ಅಂತ ಇರ್ತದೆ. ಅದೇ ಪ್ರಶಸ್ತಿ ಅನ್ನೋದು ಕೊನೆ ಅಲ್ಲ, ಒಂದು ಹೊಸ ಆರಂಭ ಮತ್ತು ಹೊಸ ಜವಾಬ್ದಾರಿ. ಇವತ್ತು ಪ್ರಶಸ್ತಿ ನಮ್ದಾಗಿರ್ತದೆ, ಎವ್ರಿ ಇಯರ್ ಅದೇ ಪ್ರಶಸ್ತಿ ನಮ್ಗೆ ಕೊಡುದಿಲ್ಲಲ್ಲ. ಇವತ್ತು ನಮ್ದಾಗ್ತಿರ್ತದೆ, ನಾಳೆ ಇನ್ನೊಬ್ರಿಗೆ ಆಗ್ತದೆ. ನಾವು ಇವತ್ತು ತಗೊಂಡವ್ರು ನಾವು ಏನು ಬೇರೆಯವ್ರಿಗೆ ಪ್ರೋತ್ಸಾಹ ಕೊಡ್ತೇವೆ, ಆ ಪ್ರೋತ್ಸಾಹದಿಂದ ಅವ್ರಿಗೆ ಆ ಪ್ರಶಸ್ತಿ ನೆಕ್ಸ್ಟ್ ಬರ್ಬೋದಲ್ಲ. 10 ಜೊತೆ 11 ಹೋಗ್ಬಾರ್ದು ಸರ್. ಖಂಡಿತ 10 ಬೇರೆ 11 ಬೇರೆಯಾಗಿ ಹೋಗ್ಬೇಕು. ಓಕೆ, ಆಲ್ ದಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಅದೇ ಅವಾಗ ನೀವಾಗ್ಲಿ ನಿಮ್ಮಂತ ಇನ್ನೂ ಪ್ರತಿಭೆಗಳು ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿರೋ ಒಂದು ಬೇಸ್ಮೆಂಟ್ ಮೇಲೆ ಇವತ್ತು ಒಂದು ಒಳ್ಳೆ ಬೆಳವಣಿಗೆ ಆಗ್ತಾ ಇದೆ. ನಮ್ ಬೆನ್ನು ನಾವು ಜೋರಾಗಿ ತಟ್ಕೊಳ್ತೀವಿ ಸರ್ ಆ ವಿಷಯದಲ್ಲಿ. ಬಹಳ ಗರ್ವ. ನಿಮ್ಮ ಛಲ, ಇದು ಪರಿಶ್ರಮ. ಆಗ ನಾವು ಅಷ್ಟು ಕಷ್ಟಪಟ್ಟು ಹಾಕಿಕೊಂಡಿದ್ದು ಫೌಂಡೇಶನ್ ಅಲ್ಲಿ, ನಾವೇನ್ ಪಾತ್ ಅಂತ ಹೇಳ್ತೀವಿ ಫೌಂಡೇಶನ್ ಅಲ್ಲಿ, ಈಗ ಬಂದಿರುವಂತ ಅಥ್ಲೀಟ್ಸ್ ಯಾವುದೇ ಡಿಸಿಪ್ಲಿನ್ ಆಗಿರ್ಲಿ, ಸ್ಪೋರ್ಟ್ಸ್ ಪೀಪಲ್, ಡಿಸೇಬಲ್ಡ್ ಸ್ಪೋರ್ಟ್ಸ್ ಪೀಪಲ್, ಪ್ಯಾರಾ ಅಥ್ಲೀಟ್ಸ್ ಸಂತೋಷವಾಗಿ ಅವರ ಜೀವನವನ್ನು ಕಟ್ಕೊಳ್ತಾ ಇದ್ದಾರೆ. ಈಗೇನು ಒಂದು ಮೆಡಲ್ ಗೆದ್ರೇನೆ ಕ್ರೋರ್ಸ್ ಟುಗೆದರ್ ಬರ್ತದೆ ನಿಮಗೆ. ಬಟ್ ಒಂದೇ ಒಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಆಗ ನಮಗೆ ಯಾವ ಸೌಲಭ್ಯಗಳು ಇರ್ತಾ ಇರ್ಲಿಲ್ಲ, ಯಾವ ಮಾಹಿತಿಗಳಿರ್ತಾ. ನೆಗೆಟಿವ್ ಆಗಿ ಹೇಳ್ತಾ ಇಲ್ಲ ನಾನು. ಯಾವ ಸೌಲಭ್ಯಗಳಾಗ್ಲಿ, ಯಾವ ಮಾಹಿತಿಗಳಾಗಿ ನಮಗೆ ಇರ್ತಾ ಇಲ್ಲ, ಯಾವ ಎನ್ಕರೇಜ್ಮೆಂಟ್ ಆಗ್ಲಿ, ಯಾವ ಸಪೋರ್ಟ್ ಆಗ್ಲಿ, ಇವನ್ ಫ್ಯಾಮಿಲಿಯವರೇ ಸಪೋರ್ಟ್ ಮಾಡ್ತಾ ಇರ್ಲಿಲ್ಲ. ಯಾಕಂದ್ರೆ ಅವ್ರಿಗೆ ಹೋಗಿ ಬರ್ಲಿಕ್ಕೆ ಹಣ ಕೊಡ್ಲಿಕ್ಕೆ ಅವ್ರಿಗೆ ತೊಂದರೆ ಆಗ್ತಾ ಇತ್ತಲ್ಲ. ಇಷ್ಟೆಲ್ಲ ಇದ್ಕೊಂಡು ನಾವು ಆವಾಗ ಬರ್ತಾ ಇದ್ವಿ, ಬೆಳಿಗಿನ ಸಂಜೆ ತನಕ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಅವಾಗ ನಿಮಗೆ ಗೊತ್ತಿರಬಹುದು, ಸಿಂಥೆಟಿಕ್ ಟ್ರ್ಯಾಕು ಇರ್ಲಿಲ್ಲ ಕಂಠೀರವ ಸ್ಟೇಡಿಯಂ ಅಲ್ಲಿ. ಏಷ್ಯಾಡ್ ಆದ್ಮೇಲೆ ತಾನೇ ಆಗಿದ್ದಲ್ಲಿ. ಅಲ್ಲಿ ತನಕ ಆ ಮಡ್ ರೋಡ್ ಅಲ್ಲೇ ನಾವು ಪ್ರಾಕ್ಟೀಸ್ ಮಾಡ್ಕೊಂಡು, ಮದ್ದು ಟ್ರ್ಯಾಕ್ ಅಲ್ಲೇ ಪ್ರಾಕ್ಟೀಸ್ ಮಾಡ್ಕೊಂಡು, ಎಲ್ಲ ಕಷ್ಟಪಟ್ಕೊಂಡು ಎಲ್ಲ ಮಾಡ್ಕೊಂಡು, ನಮಗಾಗ್ಲಿ ದೇಶಕ್ಕಾಗ್ಲಿ ಒಂದು ಮೆಡಲ್ ತಗೊಂಡ್ಬಂದ್ಬಿಟ್ಟು ನೇಷನ್ ವೈಡ್ ಇಂಥ ಪ್ಯಾರಾ ಅಥ್ಲೀಟ್ಸ್ ಇದ್ದಾರೆ ಅಂತ ಒಂದು ಗುರ್ತು ಮಾಡಿಕೊಟ್ವಿ. ಆವಾಗ ನಮ್ಗೆ ಏನಾಗ್ತಿತ್ತು ಅಂದ್ರೆ ಯಾವ್ದ್ರ ಬಗ್ಗೆ ಯೋಚನೆ ಆಗ್ತಾ ಇರ್ಲಿಲ್ಲ. ನಾವು ಆಟ ಆಡ್ಬೇಕು, ಒಳ್ಳೆ ಪರ್ಫಾರ್ಮ್ ಮಾಡ್ಬೇಕು ಅಂತ. ಗೆಲ್ತೀವ ಬಿಡ್ತೀವ ಅದ ಮತ್ತಿನ ವಿಷಯ. ಪರ್ಫಾರ್ಮ್ ಮಾಡ್ಬೇಕು, ಒಳ್ಳೆ ಐ ಶುಡ್ ಗಿವ್ ಮೈ ಬೆಸ್ಟ್ ಔಟ್ ಆಫ್ ಬೆಸ್ಟ್ ಅಂತ ಇದಿರ್ತಾ ಇತ್ತು. ಅಷ್ಟು ಕಾನ್ಫಿಡೆನ್ಸ್ ಇರ್ತಾ ಇತ್ತು ನಮ್ಮ ಮೇಲೆ, ನಮ್ಗೇನೆ ನಾವು ಮಾಡಬಲ್ಲೆ ಅನ್ನೋ ರೀತಿಯಲ್ಲಿ. ಬಟ್ ಈಗ ಏನಾಗಿದೆ ಅಂದ್ರೆ ನಿಮ್ಗೆ ಸೌಲಭ್ಯಗಳು ಎಲ್ಲ ಕಡೆಯಿಂದ ಬರ್ತಾ ಇರೋದ್ರಿಂದ ಕಾನ್ಫಿಡೆನ್ಸ್ ಬಹಳ ಕಡಿಮೆ ಆಗಿದೆ. ಅವ್ರ ಮೇಲೆನೆ ಅವ್ರಿಗೆ ಕಾನ್ಫಿಡೆನ್ಸ್ ಬಹಳ ಕಡಿಮೆ ಆಗಿದೆ. ಯಾವ ಡಿಸಿಪ್ಲಿನ್ ತಗೊಳ್ಳಿ, ಐ ಆಮ್ ನಾಟ್ ಅಥ್ಲೆಟಿಕ್ಸ್ ಮಾತ್ರ ಮಾತಾಡ್ತಾ ಇಲ್ಲ, ಸ್ವಿಮ್ಮರ್ಸ್ ಆಗಿರ್ಬಹುದು, ಬ್ಯಾಡ್ಮಿಂಟನ್ ಆಗಿರ್ಬಹುದು, ಎನಿ ಡಿಸಿಪ್ಲಿನ್, ಅವ್ರ ಮೇಲೆ ಅವರಿಗೆ ಕಾನ್ಫಿಡೆನ್ಸ್ ಇಲ್ಲ. ಯಾಕಂದ್ರೆ ಕಾನ್ಫಿಡೆನ್ಸ್ ಅವ್ರು ತಗೊಳಕ್ಕೂ ಮುಂದೆ ಬರ್ತಾ ಇಲ್ಲ. ಯಾಕಂದ್ರೆ ಒಂದು ಮೆಡಲ್ ಗೆದ್ನ ಒಂದಷ್ಟು ಲ್ಯಾಕ್ಸ್ ಬಂತು, ಸೊ ಅಲ್ಲಿ ಮುಗಿದೋಯ್ತು. ಆಮೇಲೆ ಅದಾದ್ಮೇಲೆ ಒಂದು 6 ತಿಂಗಳು 7 ತಿಂಗಳು ನಾನು ಸುಮ್ಮನೆ ಇದ್ಬಿಡ್ತೀನಿ. ಅವಾಗ ನಮ್ದು ಏನೇ ಎಲ್ಲ ಡ್ರೈನ್ ಆಗುತ್ತೆ. ಮತ್ತೆ ಯು ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ದ ಗ್ರಾಸ್ ರೂಟ್ ಅಲ್ಲ ಸರ್. ಅವಾಗ ಏನಾಗುತ್ತೆ, ವೆನ್ ಯು ಗ್ರೋ, ಏಜು ಆಗ್ತಾ ಆಗ್ತಾ ನಮ್ಮಲ್ಲಿ ಇರುವಂತ ಶಕ್ತಿನೂ ಕಡಿಮೆ ಆಗ್ತದಲ್ಲ, ಆ ಕಂಟಿನ್ಯೂಟಿ ಇರುವುದಿಲ್ಲ. ಮತ್ತೆ ನಾವು ಏನೇ ಗೆದ್ರೂ ನಮ್ಮ ಹೃದಯಕ್ಕೆ ಇರಬೇಕು ಹೊತ್ತು ತಲೆಗೆ ಹೋಗಬಾರ್ದು. ಆದ್ರೆ ಏನಾಗ್ತದೆ ಅಂದ್ರೆ ಅವಾಗ ನಮ್ಮ ಮೇಲೆ ನಮಗೆ ಕಾನ್ಫಿಡೆನ್ಸ್ ಇರುದಿಲ್ಲ, ಡಿಟರ್ಮಿನೇಷನ್ ಇರುದಿಲ್ಲ, ಮಾಡ್ತೇವೆ ಅನ್ನೋದು ಇರುದಿಲ್ಲ. ಸಮ್ಟೈಮ್ಸ್ ಓವರ್ ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ. ಈ ಸಲ ನಾನು ಗೆದ್ದಿದ್ದೇನೆ, ನೆಕ್ಸ್ಟ್ ಇಯರ್ ಸಹ ನಾನು ಗೆಲ್ತೇನೆ ಅನ್ನುವಂತ ರೀತಿಯಲ್ಲಿ ಬಂದ್ಬಿಡುತ್ತೆ. ಸ್ಪೋರ್ಟ್ಸ್ ಇಸ್ ವೆರಿ ಅನ್ಪ್ರೆಡಿಕ್ಟಬಲ್. ಇವತ್ತು ನಾನು ಗೆಲ್ತೇನೆ, ನಾಳೆ ಇನ್ನೊಬ್ರು ಗೆಲ್ತಾರೆ ಅಲ್ವಾ. ಸೊ ಅದನ್ನ ನಾವು ಮೈಂಡಲ್ಲಿ ಇಟ್ಕೋಬೇಕು. ಸೊ ಗವರ್ಮೆಂಟ್ ಆಗ್ಲಿ, ಸಮಾಜ ಆಗ್ಲಿ, ಯಾರೇ ಆಗ್ಲಿ, ಎಲ್ಲ ಸಿಗ್ತದೆ ನಮ್ಗೆ. ಹಣ ಸಿಗ್ತದೆ, ಕ್ಯಾಂಪ್ ಸಿಗ್ತದೆ, ಪ್ರೋಟೀನ್ ಸಿಗ್ತದೆ, ನೇಮ್ ಸಿಗ್ತದೆ, ಫೇಮ್ ಸಿಗ್ತದೆ, ಪಾಪ್ಯುಲಾರಿಟಿ ಸಿಗ್ತದೆ, ಅವಾರ್ಡ್ ಸಿಗ್ತದೆ, ಎವ್ರಿಥಿಂಗ್. ಬಟ್ ಕಾನ್ಫಿಡೆನ್ಸ್ ಕೊಡುದು ಅವ್ರಿಗೆ ಕೊಡ್ಲಿಕ್ಕೆ ಆಗುದಿಲ್ಲ ಅಲ್ಲ. ಇಟ್ ಇಸ್ ನಾಟ್ ಎ ಸೋಲ್ಡ್ ಇನ್ ದ ಬಜಾರ್ ಅಲ್ವಾ. ಅದು ನಮ್ಮನ್ನ ನಾವೇ ಇಟ್ಕೋಬೇಕು. ಅದನ್ನ ಕನ್ಸಿಸ್ಟೆನ್ಸಿ ಇರಬೇಕು ನಮ್ಮಲ್ಲಿ. ನಾನು ಈಗಲೂ ಹೆಮ್ಮೆಯಿಂದ ಹೇಳ್ತೇನೆ, ಈಗಲೂ ನಾನು ಅಂಗಳಕ್ಕೆ ಇಳಿದ್ರೆ ಐ ಕ್ಯಾನ್ ವಿನ್ ದ ಮೆಡಲ್, ಅಷ್ಟು ಕಾನ್ಫಿಡೆನ್ಸ್ ಇದೆ ನನ್ನಲ್ಲೂ.
ನೀವು ಅದೇ ಈಗ ಮಾಸ್ಟರ್ಸ್ ಅಲ್ಲೂ ಹೋಗ್ತಾ ಥರ್ಡ್ ಇನ್ನಿಂಗ್ಸ್ ತಾಯಿ ನನಗೆ 2 ಇನ್ನಿಂಗ್ಸ್ ಕೊಟ್ರು, ಥರ್ಡ್ ಇನ್ನಿಂಗ್ಸ್ ಓಪನ್ ಮಾಡಬೇಕು ಅಂತ ಅನ್ಕೊಳ್ತಾ ಇದ್ದೇನೆ. ಒಳ್ಳೇದಾಗ್ಲಿ ತಮಗೆ. ರಿಟೈರ್ಮೆಂಟ್ ಆದ್ಮೇಲೂ ಕೂಡ ನೀವು ಬಹಳ ಚಟುವಟಿಕೆಯಿಂದ ಇದ್ದೀರಿ. ಸಮಾಜಕ್ಕೆ ನಿಮ್ಮಿಂದ ಕೊಡುಗೆ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾತೃ ಸಂಸ್ಥೆಯನ್ನ ಶುರು ಮಾಡ್ಕೊಂಡಿದ್ದೀರಿ. ಆ ಸಂಸ್ಥೆಯಲ್ಲಿ ಏನೇನು ಚಟುವಟಿಕೆ ನಡೀತಾ ಇದೆ, ಅಲ್ಲಿಂದ ಏನೇನು ಕಾರ್ಯಕ್ರಮ ನಡೀತಾ ಇದೆ? ಇದು ನಾನು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಸರ್. ಇದು ಯಾಕಂದ್ರೆ ಭಗವಂತ ನಮ್ಗೆಲ್ಲ ಕೊಟ್ಟಿದ್ದಾನೆ, ಎಲ್ಲ ಕೇಳಿದ್ದು ಕೊಟ್ಟಿದ್ದಾನೆ, ಕೇಳದೆ ಇರೋದು ಸಾವಿರಾರು ಕೊಟ್ಟಿದ್ದಾನೆ ಭಗವಂತ. ಮೀನ್ಸ್ ಹಿ ಹಸ್ ಬ್ಲೆಸ್ಡ್ ಅಸ್ ಅಲ್ವಾ. ಅವನ ಹತ್ರ ಕೊಡ್ಲಿಕ್ಕೆ ಎಂತ ಇಲ್ಲ, ಅವನ ಬುಟ್ಟಿ ಫುಲ್ಲು ಖಾಲಿ ಆಗ್ಬಿಟ್ಟಿದೆ, ಅವ್ನು ಕೊಡ್ಲಿಕ್ಕೆ ಎಂತದೂ ಇಲ್ಲ ನಮ್ಗೆ. ಬಟ್ ನಾವೇನು ಸಮಾಜಕ್ಕೆ ಕೊಡ್ತಾ ಇದ್ದೀವಿ, ವಾಟ್ ಈಸ್ ಅವರ್ ಕಾಂಟ್ರಿಬ್ಯೂಷನ್ ಟು ದ ಸೊಸೈಟಿ ಅಂಡ್ ಕ್ವೆಶ್ಚನ್ ಬಂದಾಗ ಅದು ನಮ್ಮ ನಾವೇ ಕೇಳ್ಕೋಬೇಕಾಗಿರುವಂತ ಕ್ವೆಶ್ಚನ್. ಇಷ್ಟು ಫೆಸಿಲಿಟೀಸ್ ನಾವು ಸಮಾಜ ಆಗ್ಲಿ, ಫ್ಯಾಮಿಲಿ ಆಗ್ಲಿ, ಗವರ್ಮೆಂಟ್ ಆಗ್ಲಿ, ವಾಟ್ ಎವರ್ ಇಷ್ಟೆಲ್ಲ ನಮ್ಗೆ ಅವ್ರು ಕೊಟ್ಟಾಗ ನಾವು ಅವ್ರಿಗೆ ಏನ್ ಪ್ರತಿಫಲ ಕೊಡ್ತಾ ಇದೀವಿ? ನಾವು ಗೆದ್ಕೊಂಡ್ ಬರ್ತೇವೆ ಒಂದ್ ಮೆಡಲ್, 50% ಗವರ್ಮೆಂಟ್ ಹೆಸರು ಹೋಗ್ತದೆ, 25% ಫ್ಯಾಮಿಲಿಗೆ ಹೋಗ್ತದೆ, 25% ನಮಗ್ ಬರ್ತದೆ ಅಷ್ಟೇ. ಇವತ್ತು ನಾನು 2 ಗೋಲ್ಡ್ ಮೆಡಲ್ ಗೆಲ್ಬಹುದು, ನಾಳೆ ಇನ್ನೊಬ್ರು ಗೆಲ್ಬಹುದು. ನನ್ನ ಕಾಂಟ್ರಿಬ್ಯೂಷನ್ ಏನ್ ಸೊಸೈಟಿಗೆ, ನಾನು ಏನ್ ಕೊಡ್ತಾ ಇದ್ದೀನಿ, ಪ್ರತಿಫಲ ಅಂತ ಒಂದು ಕೊಡ್ಲೇಬೇಕಲ್ವಾ. ಇದೆಲ್ಲ ಯೋಚನೆ ಮಾಡಿದಾಗ ಬೇರೆ ರೀತಿಯಲ್ಲಿ ನನಗೆ ಅಷ್ಟು ಮಂಡೆ ಇಲ್ಲ ಸರ್. ಐ ಆಮ್ ನಾಟ್ ದಟ್ ಇಂಟೆಲಿಜೆಂಟ್. ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ, ಸೀನಿಯರ್ ಮ್ಯಾನೇಜರ್ ಆಗಿದ್ದೆ. ನಾನು ರಿಟೈರ್ಡ್ ಆಗ್ಲಿ, ನಾನು VRS ತಗೊಂಡೆ. ನಾನು ಒಂದು 6.5 ವರ್ಷ ಸರ್ವಿಸ್ ಇರುವಾಗಲೇ VRS ತಗೊಂಡೆ. ಮತ್ತೆ ಬೇರೆ ವಿಚಾರ ತಗೊಳ್ಳುವಾಗ ಐ ಆಮ್ ನಾಟ್ ದಟ್ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್. ನನ್ನದೇನು, ನನ್ನ ತರನೇ ಇರುವಂತ ಮಕ್ಕಳ ಮೇಲೆ ನನಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಇರುತ್ತೆ. ಯಾಕಂದ್ರೆ 15 ವರ್ಷ ನಾನು ಅದೇ ಮಕ್ಕಳ ಜೊತೆಗೆ ನಾನು ಬೆಳ್ಕೊಂಡು ಬಂದೋಳು. ನನ್ನ ಚೈಲ್ಡ್ಹುಡ್ ಎಲ್ಲ 100-150 ಜನ ಮಕ್ಕಳೊಟ್ಟಿಗೆ ನಾನು ಬೆಳ್ಕೊಂಡು ಬಂದೋಳು. ಅವರ ಕಷ್ಟ ಸುಖ, ಫಿಸಿಕಲ್ ಪೇನ್ಸ್ ಎಲ್ಲ ನನ್ಗೆ ಚೆನ್ನಾಗಿ ಗೊತ್ತಿದೆ. ಸೊ ಅಂತವ್ರಿಗೆ ನಾನು ಏನ್ ಹೆಲ್ಪ್ ಮಾಡಬಹುದು, ಹೆಲ್ಪ್ಗಿಂತ ಅಂತವ್ರ ಜೊತೆ ನಾನು ಹೇಗೆ ಒಡನಾಟ ಮಾಡಿಸ್ಕೋಬಹುದು ಅನ್ನೋ ರೀತಿಯಲ್ಲಿ ನಾನು ನನ್ನನ್ನೇ ಕ್ವಶನ್ ಮಾಡ್ಕೊಂಡಾಗ ಈ ಮಾತೃ ಫೌಂಡೇಶನ್ ಅಂತ ಒಂದು ತಲೆಯಲ್ಲಿ ಮಾಡಬಹುದು ಅನ್ನೋ ರೀತಿಯಲ್ಲಿ ಬಂತು. ಬೇರೆ ಯಾವ್ದು ಬೇಡ, ಬಡ ಅಂಗವಿಕಲ ಮಕ್ಕಳನ್ನ ಕರ್ಕೊಂಡು. ನನ್ನ ತಂದೆ ಯಾವಾಗಲೂ ಹೇಳ್ತಾ ಇದ್ದೆ, ವಿದ್ಯಾದಾನ ಇಸ್ ದ ಮೋಸ್ಟ್ ಎಕ್ಸ್ಪೆನ್ಸಿವ್, ಒಂದು ತುಂಬಾ ಲಾಂಗ್ ಇರ್ತದೆ, ನೀನು ಹೋದ ಮೇಲೂ ಅದು ನಿಲ್ತದೆ ಅನ್ನೋ ರೀತಿಯಲ್ಲಿ ನನ್ನ ತಂದೆ ಮಾತಾಡ್ತಾ ಇದ್ರು. ಸೊ ಮಕ್ಕಳಿಗೆ ಒಂದು ಪ್ರಾಪರ್ ಎಜುಕೇಶನ್ ಒಂದು ಕೊಟ್ಟುಬಿಟ್ರೆ, ದೇಹದಲ್ಲಿ ಏನೇನ್ ನ್ಯೂನತೆ ಇದ್ರು ನಾಳೆ ಅವರು ಸಮಾಜದಲ್ಲಿ ನಿಮ್ಮೊಟ್ಟಿಗೆ ಅವ್ರು ನಿಂತ್ಕೊಂಡು ಸಂಪಾದನೆ ಮಾಡಿಕೊಂಡು ತನ್ನ ಫ್ಯಾಮಿಲಿ ನೋಡ್ಕೊಳ್ಳೋಷ್ಟು ಅವ್ರಿಗೆ ಶಕ್ತಿ ಇರ್ತದಲ್ಲ. ಈ ರೀತಿ ಅಂತ ಬಂದಾಗ 2 ಮಕ್ಕಳೊಟ್ಟಿಗೆ ಸ್ಟಾರ್ಟ್ ಮಾಡಿದ್ವಿ 2004 ಅಲ್ಲಿ. ಮಾತೃ ಅಂತ ನಾನು ಏನಿಗೆ ಹೆಸರಿಟ್ಟೆ ಅಂದ್ರೆ, ತಾಯಿ ಒಂದು ಹೃದಯ, ನನಗದು ಮಕ್ಕಳಂದ್ರೆ ತುಂಬಾ ಇಷ್ಟ, ಅಂತವ್ರ ಜೊತೆಗೆ ಬೆಳ್ಕೊಂಡು ಬಂದವಳು. ಸೊ ಅದರಿಂದ ಮಾತೃ ಅಂತ ಒಂದು ಇರ್ಲಿ ಅಂದ್ಬಿಟ್ಟು ಮಾತೃ ಫೌಂಡೇಶನ್ ಅಂತ. ನನ್ನೊಬ್ಳದೇ ಅಲ್ಲ ಇದು, ಒಬ್ರು ನಡೆಸಲಿಕ್ಕೂ ಆಗೋದಿಲ್ಲ. ಟ್ರಸ್ಟ್ ಅಂತ ಮಾಡಿ, ಯಾಕಂದ್ರೆ ಪಬ್ಲಿಕ್ ಎಲ್ಲ ಇನ್ವಾಲ್ವ್ ಆಗ್ತಾರಲ್ಲ, ಹಣ ಕೊಡ್ತಾರೆ. ಟ್ರಸ್ಟ್ ಅಂತ ಆಕ್ಟ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿ ನಾವು ಒಂದು 6 ಜನ ಲೈಕ್ ಮೈಂಡೆಡ್ ಪೀಪಲ್ ಇದು ಶುರು ಮಾಡಿದ್ವಿ. 2004 ಅಲ್ಲಿ ಶುರು ಮಾಡಿದ್ವಿ. 2 ಮಕ್ಕಳೊಟ್ಟಿಗೆ ಶುರು ಮಾಡಿದ್ವಿ ಸರ್. ನಾನು 53 ಮಕ್ಕಳ ಹೆಮ್ಮೆಯ ತಾಯಿ ಈಗ ನಾನು. ಗ್ರೇಟ್. ಅವರ ಗ್ರಾಜುಯೇಷನ್ ಮುಗಿಸೋ ತನಕ ಸ್ಕೂಲು ಕಾಲೇಜಸ್ಗೆಲ್ಲ ಹೋಗ್ತಾರೆ, ನಾರ್ಮಲ್ ಸ್ಕೂಲ್ಸ್ ಕಾಲೇಜಸ್ಗೆ ಹೋಗ್ತಾರೆ. ಅವ್ರಿಗೆ ನಾವು ಎಜುಕೇಶನ್ ನೋಡ್ಕೋಬೇಕು, ಅವರ ಊಟ ತಿಂಡಿ ನೋಡ್ಕೋಬೇಕು, ಅವರ ಮೆಡಿಕಲ್ ಅಸಿಸ್ಟೆನ್ಸ್ ನೋಡ್ಕೋಬೇಕು, ಸರ್ಜರೀಸ್ ಎಲ್ಲ ಇದ್ರೆ ಅದೆಲ್ಲ ನೋಡ್ಕೋಬೇಕು. ಆಲ್ಮೋಸ್ಟ್ ಆಲ್ ಎಕನಾಮಿಕಲಿ ವೀಕರ್ ಸೆಕ್ಷನ್ ಇರುವಂತ ಮಕ್ಕಳನ್ನ ಹುಡುಕ್ತೇವೆ. ಮತ್ತೆ ಸಿಟಿ ಕಡೆ ಇರುವಂತ ಮಕ್ಕಳಿಗೆ ಏನಾಗ್ತದೆ, ಮಾಹಿತಿ ಇರ್ತದೆ, ತಂದೆ ತಾಯಿಗೆ ಸ್ವಲ್ಪ ಸ್ತೋಮತೆ ಇರ್ತದೆ ಹೆಲ್ಪ್ ಮಾಡ್ಲಿಕ್ಕೆ, ಆತರ ಇರ್ತದೆ. ಹಳ್ಳಿ ಕಡೆ ಅಂದ್ರೆ ಇಂಟೀರಿಯರ್ ಪಾರ್ಟ್ ಆಫ್ ಬಿಜಾಪುರ್, ರಾಯಚೂರು, ಗುಲ್ಬರ್ಗ ಎಲ್ಲ ತಗೊಂಡ್ರೆ ಬೀದಿಗೂ ಇದ್ದಾರೆ ಸರ್ ಅಲ್ಲಿ. ಅಂತವರಿಗೆಲ್ಲ ಮಾಹಿತಿ ಇರುವುದಿಲ್ಲ. ಮತ್ತೆ ಅದೊಂದು ಶಾಪ ಅಂತ ತಿಳ್ಕೊಂಡ್ಬಿಡ್ತಾರೆ ತಂದೆ ತಾಯಿ, ಆ ಮನೆಯಲ್ಲಿ ಒಂದು ಮಗು ಹುಟ್ಟಿದ್ರೆ ಅಂತ. ಅವ್ರ ತಪ್ಪಲ್ಲ, ಯಾಕಂದ್ರೆ ಬೆಳಗಿನ ಸಂಜೆ ತನಕ ಅವರು ಹೊಲದಲ್ಲಿ ಕೆಲಸ ಮಾಡ್ಕೊಂಡು, ಕೂಲಿ ಕೆಲಸ ಮಾಡ್ಕೊಂಡು ಇಲ್ಲಿ ಬಂದು ನೋಡ್ಕೊಳಕ್ಕಾಗೋದಿಲ್ಲ. ಮಗುನ ಮೆಡಿಕಲ್ಗಾಗಲಿ ಶಾಲೆಗಾಗಲಿ ಕರ್ಕೊಂಡು ಹೋಗ್ಲಿಕ್ಕೆ ಅವ್ರಿಗೆ ಆಗೋದಿಲ್ಲ ಪಾಪ, ಹೆಗಲ ಮೇಲೆ ಹಾಕೊಂಡು. ಸೊ ಅಂತ ಮಗು ಟ್ಯಾಲೆಂಟ್ ಆಗಿದ್ದಾಗ 4 ಗೋಡೆ ಮಧ್ಯೆ ಆ ಮಗು ಲೈಫ್ ಹಾಳಾಗಬಾರ್ದಲ್ಲ. ಸೊ ಅಂತ ಮಕ್ಕಳನ್ನೆಲ್ಲ ಹುಡುಕೊಂಡು ತಂದೆ ತಾಯಿನ ಕನ್ವಿನ್ಸ್ ಮಾಡಿ ಕರ್ಕೊಂಡು ಬರ್ತೇವೆ. ಅವ್ರು ಎಷ್ಟು ಓದ್ತಾರೋ ಓದಿಸಿ ಅವ್ರನ್ನ ಮತ್ತೆ ಸಮಾಜದಲ್ಲಿ ಸಣ್ಣ ಪುಟ್ಟಕ್ಕೆ, ನಾನು ಸಮಾಜಕ್ಕೆ ಮಾಲ್ತಿ ಒಳ್ಳೆ ಯಾರನ್ನು ಗೊತ್ತಿರೋದ್ರಿಂದ ನಾನು ಸ್ವಾರ್ಥವಾಗಿ ಅದನ್ನ ಎನ್ಕ್ಯಾಶ್ ಮಾಡ್ಕೊಳ್ತೇನೆ. ಅವ್ರನ್ನ ಕೇಳ್ತೇನೆ, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಇರ್ಬೋದು, ಸಣ್ಣ ಸಣ್ಣ ಫ್ಯಾಕ್ಟ್ರೀಸ್ ಇರ್ಬೋದು, ಅವರಿಗೆಲ್ಲ ಕೇಳ್ತೇನೆ, ಇಂಥ ಮಗುಗೊಂದು ಕೆಲಸ ಕೊಡಿ ಅಂತ ಕೇಳ್ತೇನೆ. ಅದೆಲ್ಲ ಕೊಟ್ಟಾಗ ಆ ಮಗು ಆಮೇಲೆ ತನ್ನ ಜೀವನ ತಾನು ಶುರು ಮಾಡ್ಕೊಂಡು ಹೋಗ್ತದೆ. ಈಗ 53 ಮಕ್ಕಳು, ಈಗ ಈ ಬ್ಯಾಚ್ ಅಲ್ಲಿ 19 ಮಕ್ಕಳಿದ್ದಾರೆ. ಅಂದ್ರೆ ಈಗ ನೀವು ಫಂಡ್ಸ್ ಎಲ್ಲ ಯಾವ ತರ ಅರೇಂಜ್ ಮಾಡ್ಕೋತೀರಾ? ಸರ್ಕಾರದಿಂದ ಏನಾದ್ರು ಸಹಾಯ ಸಿಗತ್ತಾ? ಇಲ್ಲ ಸರ್, ಸರ್ಕಾರ ರೂಲ್ಸ್ ಪ್ರಕಾರ ಪೋಲಿಯೋ ಪೀಡಿತ ಮಕ್ಕಳು ತಂದೆ ತಾಯಿ ಜೊತೆಗೆ ಇರಬೇಕು, ಅಥವಾ ಯಾವುದೇ ಡಿಸೇಬಲ್ಡ್ ಮಗುನು ತಂದೆ ತಾಯಿ ಜೊತೆಗೆ ಬೆಳಿಬೇಕು ಅಂತ ಹೇಳ್ತಾರೆ. ಅದೇನೋ ಅಷ್ಟಷ್ಟು ಅವ್ರು ಕೊಡ್ತಾರೆ ಕಾಣುತ್ತೆ, ಹಣ ಎಲ್ಲ ಕೊಡ್ತಾರೆ ಕಾಣುತ್ತೆ. ಆದ್ರೂ ಆ ತಂದೆ ತಾಯಿಗೂ ಆ ಮಗುನ ಸಾಕುವಷ್ಟು ಹಣ ಎಲ್ಲ ಮುಖ್ಯ ಅಲ್ಲ. ಆ ಮಗುನ ಕರ್ಕೊಂಡೋಗಿ ಕರ್ಕೊಂಡ್ ಬರುವಷ್ಟು ಆಗ್ಬೇಕು, ಶಾಲೆಗೆ ಕರ್ಕೊಂಡೋಗಿ ಕರ್ಕೊಂಡ್ ಬರ್ಬೇಕಾದ್ರೆ ತಾಯಿ ತಂದೆನೂ ಫ್ರೀ ಆಗಿರ್ಬೇಕು, ಅವರಿಬ್ರು ದುಡಿದ್ರೇನೆ ಮನೆ ನಡೀತದೆ. ಇದೆಲ್ಲ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಇರ್ತದೆ. ಸೊ ಅದ್ರ ಪ್ರಕಾರ ಗವರ್ಮೆಂಟ್ ನಾವು ಏಡ್ ತಗೊಂಡು ಇಲ್ಲ. ನಂಗೆಲ್ಲ ಟಚ್ ಉಡ್ಸಾರೆ, ಎಲ್ಲ ಪಬ್ಲಿಕ್ ಅವರೇ ಮಾಡ್ತಾರೆ. ಒಳ್ಳೆ ಜನರಿದ್ದಾರೆ, ಅವರಿಗೆ ನಂಬಿಕೆ ಬರಬೇಕು, ಟ್ರಾನ್ಸ್ಪರೆನ್ಸಿ ಇರಬೇಕು ನಾವು ಮಾಡುವಂತ ಕಾರ್ಯದಲ್ಲಿ.
ಅದಿದ್ರೆ ನಂಬಿಕೆ ಬರ್ತದೆ. ಅವ್ರು ಕೊಡುವ, ಯಾಕಂದ್ರೆ ಅವ್ರಿಗೆ ಫುಲ್ ರೈಟ್ ಇರ್ತದೆ. ಅವ್ರು ಕೊಡುವ 1 ರೂಪಾಯಿಗೂ ಅವರು ಏನಾಯ್ತು ಅಂತ ಕೇಳುವಷ್ಟು ರೈಟ್ ಇರ್ತದಲ್ಲ, ಅದಕ್ಕೆ ಉತ್ತರ ಕೊಡುವಷ್ಟು ಸೋಮತೆ ನಾವು ಇಟ್ಕೋಬೇಕಲ್ವಾ. ಸೊ ನಮ್ಮಿಂದ ಆ ಸಂಸ್ಥೆ ಬೆಳಿಬಾರ್ದು, ಸಂಸ್ಥೆಯಿಂದ ನಾವು ಬೆಳಿಬೇಕಲ್ವಾ. ಹಂಗ್ ಮಾಡ್ಬೇಕಾದ್ರೆ ನಾವು ಸರಿ ಇರಬೇಕು, ಟ್ರಾನ್ಸ್ಪರೆಂಟ್ ಆಗಿರ್ಬೇಕು. ನಮ್ಮನ್ನ ಜನ ನಂಬಿಕೆ ಇಟ್ಟರೆ ಆ ನಂಬಿಕೆಗೆ ಮೋಸ ಹೋಗಬಾರ್ದು. ಆ ರೀತಿಯಲ್ಲೇ ಮೆಲ್ಲ ಹೋಗ್ತಾ ಇದೆ ಸರ್. ನಾನೇ ಹೇಳ್ದಂಗೆ ಇದು ಡಿಸೇಬಲ್ಡ್ ಫೌಂಡೇಶನ್ ಅಲ್ವಾ. ಸೊ ಕುಂಟ ಮೆಲ್ಲ ಮೇಲೆ ಹೋಗ್ಲಿ ಸರ್, ಒಮ್ಮೆಗೆ ಮೇಲೆ ಹೋಗೋದು ಬೇಡ ಅಂತ. ಈಗ ಸದ್ಯಕ್ಕೆ ಎಷ್ಟು ಜನ ಮಕ್ಕಳಿದ್ದಾರೆ? ಈಗ 19 ಜನ ಇದ್ದಾರೆ ಸರ್. ಫಸ್ಟ್ ಗ್ರೇಡ್ ಟು ಬಿಕಾಮ್ ತನಕನೂ ಇದ್ದಾರೆ. ಅಂಡ್ ಒಂದ್ ಮಗು ಈಗ ಪೋಸ್ಟ್ ಗ್ರಾಜುಯೇಷನ್ ಮಾಡ್ತಾ ಇದ್ದಾನೆ. ಇಷ್ಟು ಜನ ಈಗಾಗಲೇ ಡಿಗ್ರಿ ಮುಗಿಸಿ ಅಥವಾ PG ಮುಗಿಸಿ ಹೊರಗೆ ಬಂದು ಜಾಬ್ ತಗೊಂಡವ್ರು ಯಾರಾದ್ರೂ ಇದಾರ? 28 ಮಕ್ಕಳು ಗ್ರಾಜುಯೇಷನ್ ಮತ್ತೆ ಡಿಪ್ಲೊಮೊ, ITI ಏನೇನೋ ಇದೆಲ್ಲ, ಅದೆಲ್ಲ ಕೋರ್ಸ್ ಮುಗಿಸ್ಕೊಂಡು ಅಲ್ಲಲ್ಲಿ ಕೆಲಸ ಮಾಡಿಕೊಂಡು ಅವರು ಫ್ಯಾಮಿಲಿ ನೋಡ್ಕೊಳ್ತಾ ಇದ್ದಾರೆ. ಅದ್ರಲ್ಲಿ 4-5 ಜನ ಮಕ್ಕಳಿಗೂ ಮದುವೆನೂ ಆಗಿದೆ. ನಾನು ಅಜ್ಜಿನೂ ಆಗ್ಬಿಟ್ಟಿದ್ದೀನಿ ಸರ್. ತುಂಬಾ ಸ್ಫೂರ್ತಿದಾಯಕವಾದ ಕಾರ್ಯಗಳಿವೆಲ್ಲ. ನೀವು ಮೊದಲು ಒಂದು ಹಂತಕ್ಕೆ ಬಂದು ಮತ್ತೆ ಸಮಾಜಕ್ಕೆ ಮುಖ್ಯವಾಹಿನಿಗೆ ಈ ತರದ ಒಂದು ದುರ್ಬಲ ಮಕ್ಕಳನ್ನ ಬೆಳೆಸಿ ಅವರನ್ನ ಸ್ಟ್ರಾಂಗ್ ಮಾಡೋದಿದೆಯಲ್ಲ, ಇದು ಬಹಳ ಅಸಾಮಾನ್ಯವಾದ ಕೆಲಸ. ಇದು ಅಂತ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಿ. ಇಲ್ಲ ಸರ್, ಇದು ಸ್ವಾರ್ಥ ಅಂತ ಹೇಳ್ಬೋದು. ನಾನು ಸ್ವಲ್ಪ ಸ್ವಾರ್ಥಿನೇ ಅಂತ ಹೇಳ್ಬೋದು. ಯಾಕಂದ್ರೆ ನನ್ನ ಚೈಲ್ಡ್ಹುಡ್ ಅನ್ನೋದು ನಂಗೆ ನೆನಪೇ ಇಲ್ಲ, ನನ್ನ ಎಕ್ಸ್ಪೀರಿಯನ್ಸೇ ಆಗಿಲ್ಲ ನನ್ನ ಚೈಲ್ಡ್ಹುಡ್. ಯಾಕಂದ್ರೆ 3.5 ವರ್ಷ ಮಗುವಲ್ಲಿ ನನ್ನ ಹಾಸ್ಪಿಟಲ್ ಸೇರಿಸಿದ್ರು. ನಾನು ಹೊರಗಡೆ ಬಂದಾಗ ನಂಗೆ 18 ವಯಸ್ಸು. ಆ 15 ವರ್ಷನೂ ಬರೀ ನೋವಲ್ಲೇ, ಫಿಸಿಕಲ್ ನೋವಲ್ಲೇ ಹೋಗ್ಬಿಡ್ತು ನನ್ನ ಲೈಫ್ ಎಲ್ಲ. ಅಮ್ಮನ ಅಪ್ಪಿಗೆ ಆಗ್ಲಿ, ಸ್ನಾನ ಮಾಡಿಸೋದು, ಊಟ ಮಾಡಿಸೋದು, ಬಟ್ಟೆ ಹಾಕೋದು, ಅದೆಲ್ಲ ನಾನು ಅನುಭವಿಸಿಲ್ಲ. ತಂದೆ ಹೆಗಲ ಮೇಲೆ ಕೂಡಿಸ್ಕೊಂಡು ಅಲ್ಲಿ ಓಡಾಡೋದು, ನನ್ನ ಅಣ್ಣ ಅಕ್ಕಂದ್ರ ಜೊತೆಗೆ ಸಣ್ಣ ಪುಟ್ಟ ಜಗಳಾಡೋದು, ಇದೆಲ್ಲ ನಾನು ಅನುಭವಿಸೇ ಇಲ್ಲ. ನನ್ನ ಚೈಲ್ಡ್ಹುಡ್ ಎಕ್ಸ್ಪೀರಿಯನ್ಸೇ ಆಗಿಲ್ಲ ನಂಗೆ. ನನ್ನ ಫುಲ್ ಚೈಲ್ಡ್ಹುಡ್ ಫಿಸಿಕಲ್ ಪೈನ್, ಮೆಂಟಲ್ ಟ್ರೋಮಲ್ಲೇ ಮುಗಿದೋಯ್ತು. ಸೊ ಈಗ ನನ್ನ ತಾಯಿ ನಾನು ತುಂಬಾ ಅನುಭವಿಸ್ತಾ ಇದ್ದೇನೆ, ನನ್ನ ಚೈಲ್ಡ್ಹುಡ್ ತುಂಬಾ ಅನುಭವಿಸ್ತಾ ಇದ್ದೇನೆ. ನಾನಾಗಿ ನನ್ನ ಚೈಲ್ಡ್ಹುಡ್ ಮತ್ತೆ ಬರ್ಲಿಕ್ಕೆ ಆಗದೆ ಇರ್ಬೋದು ಲೈಫಲ್ಲಿ, ಬಟ್ ಆ ಮಕ್ಕಳೊಟ್ಟಿಗೆಲ್ಲ ಇದ್ದಾಗ ಅವರೊಟ್ಟಿಗೆ ಜಗಳ ಆಡ್ಕೊಂಡು, ಅವರೊಟ್ಟಿಗೆ ಆಟ ಆಡ್ಕೊಂಡು, ಅವರ ಬೇಕು ಬೇಡಗಳನ್ನೆಲ್ಲ ನೋಡ್ಕೊಂಡು, ತಾಯಿಯಾಗಿ ಜವಾಬ್ದಾರಿಯಾಗಿ, ಟ್ರಸ್ಟ್ ಇರ್ಬೋದು, ನಾವು 6 ಜನ ಟ್ರಸ್ಟೀಸ್ ಇರ್ಬೋದು, ಬಟ್ ನಾನು ತುಂಬಾ ಟೈಮ್ ನಾನೇ ತುಂಬಾ ಇನ್ವಾಲ್ವ್ಮೆಂಟ್ ಇರೋದ್ರಿಂದ, ಸೊ ಅದರಿಂದ ನಂಗೆ ಬಹಳ ಅಟ್ಯಾಚ್ಮೆಂಟ್ ಇರ್ತದೆ ಮಕ್ಕಳೊಟ್ಟಿಗೆ ಆಗ್ಲಿ, ಸ್ಟಾಫ್ ಒಟ್ಟಿಗೆ ಆಗ್ಲಿ ಅಂತ. ನಾನು ಅದು ಸಂಸ್ಥೆ ಅಂತ ಕರೆಯೋದಿಲ್ಲ, ನನ್ನ ಫ್ಯಾಮಿಲಿ, ನನ್ನ ಮಕ್ಕಳು, ನನ್ನ ಒಡ ಹುಟ್ಟಿದವರು, ಸ್ಟಾಫ್ ಅಂತ ಆತರ ಬೆಳೆಸ್ಕೊಂಡು ಹೋಗಿರ್ತೀನಿ. ಅದರಿಂದ ನಂಗೆ ಏನಾಗ್ತದೆ ಅಂದ್ರೆ, ನಾನು ಸ್ವಾರ್ಥಿಯಾಗಿ ಈಗ ನನ್ನ ತಾಯ್ತನ ಅನುಭವಿಸ್ತಾ ಇದ್ದೇನೆ, ಚೈಲ್ಡ್ಹುಡ್ ನಾನು ಅನುಭವಿಸ್ತಾ ಇದ್ದೇನೆ. ಮತ್ತೆ ಇನ್ನೊಂದು, ನಮಗಿರೋದು ಒಂದೇ ಒಂದು ಲೈಫ್ ಅಲ್ಲ ಸರ್. ನೆಕ್ಸ್ಟ್ ಗಳಿಗೆ ಏನಾಗ್ತಿದೆ ಅಂದ್ರೆ ಭಗವಂತನಿಗೆ ಗೊತ್ತು, ಹುಟ್ಟಿದವನಿಗೆ ಗೊತ್ತು ಅಂತ. ಆ ಲೈಫ್ ವೇಸ್ಟ್ ಆಗಬಾರ್ದು ಅಷ್ಟೇ. ಒಂದು ನೀತಿ ಕೊಟ್ಬಿಟ್ಟು ಹೋಗ್ಬೇಕು. ನಾವು ಹೋದ ಮೇಲೆ ಇಂಥವ್ರು ಇಂಥದ್ದು ನಡ್ಸ್ಕೊಂಡು ಹೋದ್ರು ಅನ್ನೋ ರೀತಿಯಲ್ಲಿ ನಾವು ಬಿಟ್ಟು ಬಂದ ಹಾದಿನ ನಡ್ಸ್ಕೊಂಡು ಹೋಗ್ಬೇಕಲ್ಲ, ಅದು ಮುಖ್ಯ. ಮಾತೃ ಫೌಂಡೇಶನ್ ಇವತ್ತು ನಾಳೆ ನಾನು ಅಲ್ಲಿ ಇಲ್ಲ ಅಂದ್ರೂ ಅದು ಬೆಳೀತಾ ಹೋಗ್ತದಲ್ಲ, ಅಷ್ಟೇ. ಸತ್ತ ಮೇಲೆ ಬದುಕಬೇಕು ಅನ್ನೋ ರೀತಿಯಲ್ಲಿ ನಾನು ಇರ್ತೇನೆ ಸರ್ ಯಾವಾಗಲೂ. ಮಾಲತಿ ಹೊಳ್ಳ ಅವರ ಒಂದು ಆತ್ಮಕಥೆಯ ಪುಸ್ತಕ ಇದೆ, ಡಿಫರೆಂಟ್ ಸ್ಪಿರಿಟ್ ಅಂತ. ಈಗ ಅದು ಕನ್ನಡಕ್ಕೂ ಬರ್ತಾ ಇದೆ. ಬಹುಶಃ ಅದನ್ನ ಓದ್ದವರಿಗೆಲ್ಲ ಮತ್ತೆ ಜೀವನದಲ್ಲಿ ಏನಾದ್ರೂ ಸಾಧಿಸಬೇಕು ಅನ್ನುವಂತಹ ಟೈಟಲ್ ಅದು. ಅದರ ಜೊತೆಗೆ ಇಷ್ಟೊತ್ತು ಅವರು ತಮ್ಮ ಡಿಫರೆಂಟ್ ಸ್ಪಿರಿಟ್ ಆದಂತಹ ಮಾತುಗಳನ್ನ ನಮ್ಮ ಜೊತೆಗೆ ಆಡಿದ್ದಾರೆ. ತಮ್ಮ ಜೀವನ ಮತ್ತು ಕ್ರೀಡಾ ಜೀವನದ ಬಗ್ಗೆ ಎಲ್ಲವನ್ನೂ ಇಲ್ಲಿ ಮುಕ್ತವಾಗಿ ಹಂಚಿಕೊಂಡಿದ್ದಾರೆ. ತುಂಬಾ ಧನ್ಯವಾದಗಳು ಮಾಲತಿ ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಅರ್ಜುನ ಮತ್ತು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಹಿರಿಯ ಪ್ಯಾರಾ ಅಥ್ಲೀಟ್ ಮಾಲತಿ ಕೃಷ್ಣಮೂರ್ತಿ ಹೊಳ್ಳ ಜೊತೆಗಿನ ಸಂವಾದವನ್ನ ಕೇಳಿದ್ರಿ. ಇವರನ್ನ ಮಾತನಾಡಿಸಿದವರು ಗಿರೀಶ್ ದೊಡ್ಮನಿ, ಸಹಾಯ ಭಾರತಿ ನಾಗರಮಠ್. ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.